ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ, ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಅನುದಿನವೂ ಪಯಣದಲ್ಲಿ ದೇವಾ ಕಾದಿರುವೆ, ಕ್ಷಣ ಕ್ಷಣವೂ ಅರಿವಾಗಿ ನನ್ನ ಬೆಳೆದಿರುವೆ. ಅನುದಿನವೂ ಪಯಣದಲ್ಲಿ ದೇವಾ ಜೊತೆ ಇರುವೆ, ಕ್ಷಣ ಕ್ಷಣವೂ ಅರಿವಾಗಿ ನನ್ನ ಬೆಳೆದಿರುವೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ, ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಅನುದಿನ ನನ್ನ ಕಾಯುವ ದೇವರಿಗೆ, ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ, ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಅನುದಿನವೂ ನಿದ್ರೆಯಂದು ದೇವರ ಕಾದಿರುವೆ, ಕ್ಷಣ ಕ್ಷಣವೂ ಶಕ್ತಿ ನೀಡಿ ನನ್ನ ನಡೆಸಿರುವೆ. ಅನುದಿನವೂ ನಿದ್ರೆಯಂದು ದೇವರ ಕಾದಿರುವೆ, ಕ್ಷಣ ಕ್ಷಣವೂ ಶಕ್ತಿ ನೀಡಿ ನನ್ನ ನಡೆಸಿರುವೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಅನುದಿನ ನನ್ನ ಕಾಯುವ ದೇವರಿಗೆ, ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವರಿಗೆ, ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನವೂ ಜೀವನಿ ಪ್ರೇಮವ ತೋರಿರುವೆ, ಕ್ಷಣ ಕ್ಷಣವೂ ಪಾಪದಿಂದ ನೀನೇ ಕಾಯುವೆ. ಅನುದಿನವೂ ಜೀವನಿ ಪ್ರೇಮವ ತೋರಿರುವೆ, ಕ್ಷಣ ಕ್ಷಣವೂ ಪಾಪದಿಂದ ನೀನೇ ಕಾಯುವೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ, ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಅನುದಿನ ನನ್ನ ಕೈತಪ್ಪ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವರಿಗೆ, ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವರಿಗೆ, ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ, ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಈಗ ನಮ್ಮ ಜೀವನದಲ್ಲಿ ದೇವರು ಮಾಡಿರುವ ಸಣ್ಣ ಸಣ್ಣ ಉಪಕಾರಗಳನ್ನು ನೆನಪಿಗೆ ತಂದುಕೊಂಡು ಒಂದೊಂದು ವಾಕ್ಯದಲ್ಲಿ ಸ್ತೋತ್ರ ಮಾಡಲಿಕ್ಕೆ ಕಲಿಯೋಣ. ಹಾಲೆಲೂಯಾ. ಮಾಡ್ಬೋದಾ? ಎಸ್, ರೆಡಿ. ಒಬ್ಬೊಬ್ಬರು ಆಗಿ ಇಂದಿನ ದಿನ ಈ ಆರಾಧನೆಯಲ್ಲಿ ಭಾಗವಹಿಸುವ ಅವಕಾಶ ನಮಗೆ ಕಲಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ ವಂದನೆ. ಕೊಟ್ಟಿರುವ ಒಳ್ಳೆಯ ಆರೋಗ್ಯಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಈ ಕ್ಷಣಗಳ ಕಾಪಾಡುವುದಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಈ ಊರಿಗಾಗಿ ಒಳ್ಳೆಯ ಮಳೆಯನ್ನು ನೀವು ಬರಮಾಡುವುದಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಪೂರ ಜುಲೈ ತಿಂಗಳಲ್ಲಿ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಈ ಒಂದು ಹೊಸ ತಿಂಗಳ ಆಗಸ್ಟ್ ತಿಂಗಳನ್ನು ನಮಗೆ ಕೊಟ್ಟು ಈ ತಿಂಗಳಲ್ಲಿ ನಮಗೆ ಆರಾಧನಾ ವಿಧಿಯನ್ನು ಕೊಟ್ಟಿದ್ದಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಪರಮಪ್ರಸಾದ ಮುಂದೆ ಪ್ರಾರ್ಥಿಸಿದಾಗ ನನ್ನ ಮೊಣಕಾಲನ್ನು ಗುಣಪಡಿಸಿದ್ದಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ನಿಮ್ಮ ಅಪಾರ ಕರುಣೆಗಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಅನೇಕ ಆಪತ್ತು ವಿಪತ್ತುಗಳಿಂದ ನಮ್ಮನ್ನು ಕಾಪಾಡಿದಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಒಳ್ಳೆಯ ತಂದೆ ತಾಯಿ ಗುರು ಹಿರಿಯರನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಈ ಒಂದು ಚರ್ಚೆಗೆ ಸೇರಿದಂಥ ಎಲ್ಲ ಕುಟುಂಬಗಳಿಗಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳಿಗಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಯೇಸುವೆ, ನಮ್ಮನ್ನು ಒಳ್ಳೆಯ ಕುಟುಂಬದಲ್ಲಿ ನೀವು ತಂದಿರುವುದಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ನಮ್ಮ ಹುಟ್ಟಿನಿಂದಲೂ ಇವತ್ತಿನವರೆಗೂ ನಮ್ಮನ್ನು ಸರಿದಾರಿಯಲ್ಲಿ ನಡೆಸಿಕೊಂಡು ಬಂದಿರುವುದಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ನಾವು ತಪ್ಪಿ ಹೋದಾಗಲೂ ನೀವು ನಮ್ಮನ್ನು ತಪ್ಪಿದ ಕಡೆಯಿಂದ ತಿದ್ದಿಕೊಂಡು ಬಂದಿರುವುದಕ್ಕಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಎಲ್ಲ ಗುರುಗಳಿಗಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ನಮ್ಮ ಬಿಷಪ್ ಅವರಿಗಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಎಲ್ಲ ಕನ್ಯಾ ಭಗಿನಿಯರಿಗಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಎಲ್ಲ ನಿಮ್ಮ ವಚನವನ್ನು ಸಾರುವಂತಹ ಎಲ್ಲ ಸೇವಕರಿಗಾಗಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ಯೇಸುವೆ ಸ್ತೋತ್ರ ಯೇಸುವೆ ವಂದನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ.
ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ, ಎಂದೆಂದು ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಹಸಿವೆಯಿಂದಿರುವಾಗ ನನ್ನನ್ನು ನೀನು ಅನುದಿನವೂ ಪೋಷಿಸಿದೆ. ಹಸಿವೆಯಿಂದಿರುವಾಗ ನನ್ನನ್ನು ನೀನು ಅನುದಿನವೂ ಪೋಷಿಸಿದೆ. ನನ್ನ ಪಾಲು ನೀ, ನನ್ನ ಬಂಧು ನೀ, ನನ್ನ ಪಾಲು ನೀ, ನನ್ನ ಕೂಟ ನೀ, ಎಂದೆಂದೂ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಆರಾಧನೆ, ಆರಾಧನೆ, ಯೇಸುವೇ ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ, ಯೇಸುವೇ ನಿಮಗೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೆ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೆ ಮಹಿಮೆ. ಯೇಸುವೇ ಮಹಿಮೆ. ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೇ ವಂದನೆ, ಯೇಸುವೆ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೆ ಮಹಿಮೆ. ಯೇಸುವೇ ಮಹಿಮೆ. ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ಹಲ್ಲೆಲೂಯಾ. ಜೈ ಕ್ರಿಸ್. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಹಾಲೆಲೂಯಾ. ನಮಗೆ ಮತ್ತೊಮ್ಮೆ ದೇವರು ಜೊತೆ ಸೇರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾನು ತಿಳ್ಕೊಂಡೆ ತುಂಬ ಮಂದಿ ಇರ್ತಾರೆ ಅಂತೇಳಿ, ಆದರೆ ಕರೆದವರು ಅನೇಕರು, ಬಂದವರು ಕೆಲವರು. ಹಾಲೆಲೂಯಾ, ಹಾಲೆಲೂಯಾ. ತೊಂದರೆ ಇಲ್ಲ. ಹಾಗಂತೇಳಿ ಅವರು ನಮ್ಮ ವಿರೋಧಿಗಳ, ಅವರು ಯೇಸುವಿನ ವಿರೋಧಿಗಳ, ಅವರೆಲ್ಲರೂ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು. ಹಾಲೆಲೂಯಾ. ನಾವು ಇವತ್ತು ಎಷ್ಟು ಮಂದಿಗೆ ದೇವರು ಅವಕಾಶ ಕೊಟ್ಟಿದ್ದಾರೆ, ಎಲ್ಲರೂ ಸೇರಿ ಅವರಿಗೋಸ್ಕರ ಪ್ರಾರ್ಥಿಸಲಿಕ್ಕೆ ನಮಗೊಂದು ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ. ಯಾರ ಹತ್ರ ಬೈಬಲ್ ಇದೆ? ಎಫೆಸಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 19ನೇ ವಾಕ್ಯ. ಆರಾಧನೆ ಅಂದರೆ ಏನು? ಯಾರು ಹೇಳ್ತೀರಿ? ಮತ್ತು ಯಾರು ಹೇಳ್ತೀರಿ? ದೇವರನ್ನು ಸ್ತುತಿಸೋದು. ಹಾಲೆಲೂಯಾ. ಮಹಿಮೆ ಪಡಿಸೋದು. ಮತ್ತು ಯಾರು ಹೇಳ್ತೀರಿ? ತಪ್ಪಾದರೆ ತೊಂದರೆ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನಾವು ನಮ್ಮ ಕುಟುಂಬದಲ್ಲಿ ತುಂಬ ಪ್ರೀತಿಸುವವರು ಸರಿ ಹೋದರೆ
ಆವಾಗ ನಮಗೆ ಅನುಭವ ಆಗುತ್ತೆ. ಏನು ಅನುಭವ ಆಗುತ್ತೆ? ನನಗೆ ದೇವರು ಕಲಿಸಿದ್ದಲ್ಲಿ ಅವರು ನನಗೋಸ್ಕರ ಏನು ಮಾಡಿದ್ದಾರೆ ಅಲ್ವಾ? ಅವರು ನಮಗೋಸ್ಕರ ಏನು ಮಾಡಿದ್ದಾರೆ ಅಂತೇಳಿ ಅಲ್ಲಿ ನೆನೆಸ್ಕೊಳ್ತೇವೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆದರೆ ಸತ್ತು ಹೋದ ವ್ಯಕ್ತಿಗೆ ಏನಾದರೂ ಮಾಡಲಿಕ್ಕಾಗತ್ತಾ? ಆಗತ್ತಾ? ಇಲ್ಲ. ಆದರೆ ಜೀವಂತ ಇರುವ ವ್ಯಕ್ತಿಗೆ ನಾವು ಏನಾದರೂ ಮಾಡಲಿಕ್ಕಾಗತ್ತಾ? ಹಾಗಾದರೆ ಏನು ಮಾಡ್ಬೋದು? ಜೀವಂತ ಇದ್ದ ವ್ಯಕ್ತಿಗೆ ತುಂಬ ಪ್ರೀತಿಸ್ತೆ, ಈಗ ತಾಯಿಯನ್ನು ಮಕ್ಕಳನ್ನು ಏನು ಮಾಡ್ತೇವೆ? ಹೇಗೆ ಪ್ರೀತಿ ವ್ಯಕ್ತ ಮಾಡ್ತೇವೆ? ಬಾಯಲ್ಲಿ ಮಾತ್ರ ಹೇಳ್ತೇವೆ ಅಲ್ವಾ? ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಹಾಲೆಲೂಯ್ಯ. ಯಾಕೋಬನಿಗೆ ದೇವರ ಮೇಲೆ ಬಹಳ ಪ್ರೀತಿ ಇತ್ತು. ಅವನು ಆ ಪ್ರೀತಿಯಿಂದ ದೇವರ ನೆನಪಲ್ಲಿ ಯಾಕೋಬನು ಬಲಿದಾನವನ್ನು ಅರ್ಪಿಸಿದ, ದೇವರಿಗೆ ಬಲಿಯನ್ನು ಕೊಟ್ಟ, ಅವನಲ್ಲಿರುವ ಬಲಿಯನ್ನು ಕೊಟ್ಟ. ಕಾಯಿನ ಹಾಬೆಲರು ದೇವರ ಮೇಲೆ ಇರುವ ಪ್ರೀತಿಯಿಂದ ದೇವರಿಗೆ ಬಲಿಗಳನ್ನು, ಕಾಣಿಕೆಗಳನ್ನು ಅರ್ಪಿಸಿದರು. ಆರಾಧನೆ ನಮ್ಮ ಆಳವಾದ ಪ್ರೀತಿಯನ್ನು ನಾವು ದೇವರಿಗೆ ವ್ಯಕ್ತಪಡಿಸುವಂಥದ್ದಾಗಿದೆ. ನಮ್ಮ ಪ್ರೀತಿಯನ್ನು ನಾನು ದೇವರಿಗೆ ತೋರಿಸುವ ರೀತಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನಗೂ ದೇವರನ್ನು ಆರಾಧಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ದೇವರಲ್ಲಿ ಕೇಳಿದೆ, ದೇವರ ಆರಾಧನೆ ಅಂದರೆ ಏನು? ಬಲಿ ಅರ್ಪಿಸೋದು, ಕ್ಯಾಂಡಲ್ ತಿರುಗಿಸೋದು, ಇದು ಆರಾಧನೆಯೋ? ಯೇಸು ಸ್ವಾಮಿ ಕೊಟ್ಟ ಉತ್ತರ, ನೀನು ನಿನ್ನ ಸತ್ಯದಿಂದಲೂ ಆತ್ಮದಿಂದಲೂ ಮತ್ತು ನಿನ್ನ ಹೃದಯದಿಂದಲೂ ದೇವರನ್ನು ಪ್ರೀತಿಸುವುದೇ ಆರಾಧನೆ. ನನ್ನ ಪೂರ್ತಿ ಜೀವನವೇ ಆರಾಧನೆ ಆಗಿದೆ. ಹಾಲೆಲೂಯ್ಯ. ಯಾರ ಆರಾಧನೆ? ದೇವರ ಆರಾಧನೆ. ನಾನು ಹೇಗೆ ಜೀವಿಸಬೇಕು? ಸತ್ಯದಿಂದ, ಆತ್ಮದಿಂದ ದೇವರು ಹೇಳ್ತಾ ಇರೋದನ್ನು ಆಲೋಚಿಸಿ ಅದನ್ನೇ ನಡೆದುಕೊಂಡು ದೇವರಿಗೆ ಸ್ತೋತ್ರ ಕೊಡ್ತಾ ನಡೆಯುವುದೇ ನಿಜವಾದ ಆರಾಧನೆ. ಹಾಲೆಲೂಯ್ಯ. ದೇವರು ಮಾಡಿದ ಉಪಕಾರಗಳೆಲ್ಲವನ್ನು ನೆನೆಸಿಕೊಂಡು ದೇವರಿಗೆ ಎಲ್ಲರೂ ಸೇರಿ, ಸಭೆ ಸೇರಿ ಹೃದಯದಿಂದ ನಾನು ಹಾಡ್ತಾ ಇದ್ದೇನೋ, ಆದರೆ ಅದು ಆರಾಧನೆ. ಹಾಲೆಲೂಯ್ಯ. ಅಥವಾ ನನಗೆ ಹಾಡಲಿಕ್ಕೆ ಗೊತ್ತಿದೆ, ನನಗೆ ಮ್ಯೂಸಿಕ್ ಬಾರಿಸ್ಲಿಕ್ಕೆ ಗೊತ್ತಿದೆ, ನನ್ನ ಹತ್ರ ಒಳ್ಳೆಯ ಸ್ವರ ಇದೆ ಅಂತ ಹಾಡ್ತೇನೋ, ಅದು ನಮಗೆ ಗೊತ್ತು, ನಾವು ಹೇಗೆ ಹಾಡಿದೆವು, ಹೇಗೆ ಆರಾಧಿಸಿದೆವು ಅಂತೇಳಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರಿಗೆ ಕಾಯಿನನ ಕಾಣಿಕೆ ಇಷ್ಟ ಆಗಲಿಲ್ಲ, ಆಬೇಲನ ಕಾಣಿಕೆ ಇಷ್ಟ ಆಯಿತು. ಯಾಕೆ? ಆಬೇಲನ್ನು ತಂದದ್ದು ಕುರಿ ಮಾಂಸ, ಕಾಯಿನನ ತಂದದ್ದು ಏನು? ಫ್ರೂಟ್. ಅದಕ್ಕೆ ಇಷ್ಟ ಆಗಲಿಲ್ವೋ? ದೇವರು ಹೃದಯವನ್ನು ನೋಡುವವರಾಗಿದ್ದಾರೆ. ಹಾಲೆಲೂಯ್ಯ. ಏನಾಗಿದ್ದಾರೆ? ಹೃದಯವನ್ನು ನೋಡುವವರಾಗಿದ್ದಾರೆ. ನಾನು ಎಲ್ಲಿಂದ ಆರಾಧಿಸಿದೆ? ಹೃದಯದಿಂದಲೋ ಅಥವಾ ಮನಸ್ಸಿನಿಂದಲೋ ಅಥವಾ ಬುದ್ಧಿವಂತಿಕೆಯಿಂದಲೋ? ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗಾದರೆ ಮತ್ತೊಮ್ಮೆ ಈ ಮುಂದಿನ ಭಾಗಕ್ಕೆ ಹೋಗೋ ಮೊದಲು ಮತ್ತೊಮ್ಮೆ ನಾವು ಯೋಚನೆ ಮಾಡೋಣ. ನಮ್ಮ ಹತ್ರ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಏನೂ ಇರಲಿಲ್ಲ, ಹಾಗಂತೇಳಿ ದೇವರು ಉಪಕಾರ ಮಾಡಲಿಲ್ಲ ಅಂತ ಅಲ್ಲ. ಈಗ ಆ ತಪ್ಪನ್ನು ತಿದ್ದಿಕೊಂಡು ಮತ್ತೊಮ್ಮೆ ದೇವರನ್ನು ಸ್ತುತಿಸಿ ಒಂದು ಹಾಡನ್ನು ಹಾಡುತ್ತಾ ದೇವರನ್ನ ಹೃದಯದಿಂದ, ಆ ವಾಕ್ಯ ಏನು ಹೇಳ್ತಾ ಇದೆ ಆ ವಾಕ್ಯಕ್ಕೆ ಗಮನ ಕೊಟ್ಟು ನಾವು ಹಾಡೋಣ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಾಲೆಲೂಯ, 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 ಹಾಲೆಲೂಯ,
ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ. ಯೇಸುವೆ ವಂದನೆ, ಯೇಸುವೇ ವಂದನೆ. ಯೇಸುವೆ ಆರಾಧನೆ, ಯೇಸುವೇ ಆರಾಧನೆ. ಯೇಸುವೆ ಮಹಿಮೆ. ಯೇಸುವೇ ಮಹಿಮೆ. ಹಾಲೆಲೂಯಾ, ಹಲ್ಲೆಲೂಯಾ. ಹಾಲೆಲೂಯಾ, ಹಲ್ಲೆಲೂಯಾ. ಹಾಲೆಲೂಯಾ. ಹಲ್ಲೆಲೂಯಾ. ತೆಗ್ದಿರಿ, ಯಾರು ತೆಗ್ದಿದ್ದೀರಿ ವಾಕ್ಯ? ಓಕೆ, ಓಕೆ. ಫಿಲಿಪಿಯನ್ಸ್ 4:19, ಫಿಲಿಪಿಯರಿಗೆ ಬರೆದ ಪತ್ರ. ಎಫೆಸ್ ಅಂತ ಹೇಳಿದ್ನ ಅಲ್ಲ, ಫಿಲಿಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 19ನೇ ವಾಕ್ಯ. ಹಾಲೆಲೂಯಾ, ಯೇಸುವೆ ಸ್ತೋತ್ರ. ಯೇಸುವೇ ಸ್ತೋತ್ರ. ಎಲ್ಲರೂ ಉಳಿದವರೆಲ್ಲರೂ ಹಾಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ. ಯೇಸುವೆ ವಂದನೆ, ಯೇಸುವೇ ವಂದನೆ. ಯೇಸುವೆ ಆರಾಧನೆ, ಯೇಸುವೇ ಆರಾಧನೆ. ಯೇಸುವೆ ಮಹಿಮೆ. ಯೇಸುವೇ ಮಹಿಮೆ. ಹಾಲೆಲೂಯಾ, ಹಲ್ಲೆಲೂಯಾ. ಹಾಲೆಲೂಯಾ, ಹಲ್ಲೆಲೂಯಾ. ಹಾಲೆಲೂಯಾ. ಹಲ್ಲೆಲೂಯಾ. ಸಿಕ್ಕಿತು? ನನ್ನ ದೇವರು ಹಾಂ, ತಮ್ಮ ಮಹದಾಶ್ಚರ್ಯದಿಂದ ನಿಮ್ಮ ಅಗತ್ಯತೆಗಳನ್ನೆಲ್ಲ ಕ್ರಿಸ್ತ ಯೇಸುವಿನ ಮುಖಾಂತರ ಪೂರೈಸುವರು. ನನ್ನ ದೇವರು ತಮ್ಮ ಮಹದೈಶ್ವರ್ಯದಿಂದ ನಿಮ್ಮ ಅಗತ್ಯಗಳನ್ನೆಲ್ಲ ಕ್ರಿಸ್ತ ಯೇಸುವಿನ ಮುಖಾಂತರ ಪೂರೈಸುವರು. ಹಾಲೆಲೂಯಾ, ಹಲ್ಲೆಲೂಯಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ. ಯೇಸುವೆ ವಂದನೆ, ಯೇಸುವೇ ವಂದನೆ. ಯೇಸುವೆ ಆರಾಧನೆ, ಯೇಸುವೇ ಆರಾಧನೆ. ಯೇಸುವೆ ಮಹಿಮೆ. ಯೇಸುವೇ ಮಹಿಮೆ. ಹಾಲೆಲೂಯಾ, ಹಲ್ಲೆಲೂಯಾ. ಹಾಲೆಲೂಯಾ, ಹಲ್ಲೆಲೂಯಾ. ಹಾಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಯಾರಾದರೂ ಕೊರತೆ ಇದ್ದವರಿದ್ದೀರಿ? ಏನಾದರೂ ಕೊರತೆ ಇದ್ದವರು ಯಾರಾದರೂ ಇದ್ದೀರಿ? ಇಲ್ಲಿ ನನಗೆ ಕಾಣೋದಿಲ್ಲ. ಹಾಲೆಲೂಯಾ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ನಮ್ಮ ಎಲ್ಲ ಅಗತ್ಯಗಳನ್ನು ದೇವರು ಪೂರೈಸಿದ್ದಾರೆ. ಹಾಲೆಲೂಯಾ. ಆದರೆ ಪ್ರಶ್ನೆ, ನಾವು ದೇವರ ಅಗತ್ಯಗಳನ್ನು ಪೂರೈಸಿದ್ದೇವಾ? ಹಾಲೆಲೂಯಾ, ಯೇಸುವೆ ಸ್ತೋತ್ರ. ದೇವರಿಗೂ ಅಗತ್ಯ ಇದೆಯಾ? ದೇವರಿಗೆ ಏನಾದರೂ ಅಗತ್ಯ ಇದೆಯಾ? ದೇವರು ಹೇಳ್ತಾರೆ, ಈ ಭೂಮಿಯಲ್ಲಿರುವುದೆಲ್ಲವೂ ನನ್ನದು. ಏನೋ, ಈ ಭೂಮಿಯಲ್ಲಿರೋದೆಲ್ಲ ನನ್ನದು. ನನಗೆ ಕುರಿ ಬೇಕಾಗಿರೋ ನಾನು ತಿಂತಿದ್ದೆ, ಫ್ರೂಟ್ಸ್ ಬೇಕಾಗಿರೋ ನಾನು ತಿಂತಿದ್ದೆ, ನೀನು ತಂದು ಬಾ ಅಂತ ನಾನು ಹೇಳಲಿಲ್ಲ ನನಗೆ ಅಂತೇಳಿ. ಹಾಲೆಲೂಯಾ, ಹಾಲೆಲೂಯಾ. ಹಾಗಾದ್ರೆ ದೇವರಿಗೆ ಏನು ಬೇಕು? ಏನು ಬೇಕಾಗಿರ್ಬೋದು? ಹಾಲೆಲೂಯಾ. ತಿಳ್ಕೊಳ್ಳಿಕ್ಕೆ ಕೀರ್ತನೆ 34, 9 ಮತ್ತು 10ನೇ ವಾಕ್ಯಕ್ಕೆ ಹೋಗೋಣ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯಾ. ಸ್ವಲ್ಪ ಜೋರಾಗಿ. ಇಲ್ಲಿ ಒಬ್ಬರು ಇದ್ದರೂ 100 ಮಂದಿ ಇದ್ದಾಗೆ ಕೇಳಬೇಕು. ಹಾಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ. ಆಗ ಅಕ್ಕಪಕ್ಕದಲ್ಲಿ ಹೋಗುವ ಜನರು ಇಲ್ಲೇನೋ ನಡೀತಾ ಇದೆ ಅಂತ ಇಲ್ಲಿ ಸೇರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ನಮಗೋಸ್ಕರನು ಪ್ರಾರ್ಥಿಸಿ ಅಂತ ಕೇಳ್ತಾರೆ. ಹಾಲೆಲೂಯಾ. ನಾವು ಎಂಥ ಕ್ರೈಸ್ತರು ಗೊತ್ತಾ? ಕದ್ದು ಮುಚ್ಚಿ ಜೀವಿಸುವಂಥವರು. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೇ ವಂದನೆ. ಹೆದರುವಂಥವರು ಸ್ವರ್ಗ ಸಾಮ್ರಾಜ್ಯ ಸೇರೋದಿಲ್ಲ ಅಂತೆ. ಯಾರೋ ಇವರು ಒಂದಿನ ದೇವರ ವಾಕ್ಯ ತೆಗೆದರು. ಆದರೆ ಹೇಳಿದರು, ಒಂದಿನ ನನಗೆ ಇವಷ್ಟು ತನಕ ನಾನು ತಿಳ್ಕೊಂಡಿರಲಿಲ್ಲ, ಹೆದರುವವರು ದೇವರ ಸಾಮ್ರಾಜ್ಯವನ್ನು ಸೇರೋದಿಲ್ಲ. ಹಾಲೆಲೂಯಾ. ಅದಕ್ಕೆ ಆ ವಾಕ್ಯ ನನ್ನಲ್ಲಿ ಗಟ್ಟಿಯಾಗಿದೆ. ಹಾಲೆಲೂಯಾ. ಹಲ್ಲೆಲೂಯಾ. ನಾವು ಯಾರು ಹೆದರುವವರೋ ಧೈರ್ಯವಂತರೋ? ಯಾವ ಧೈರ್ಯ ಇದೆ ನಮಗೆ? ದೇವರು ನನ್ನ ಜೊತೆ ಇದ್ದಾರೆ. ಹಾಲೆಲೂಯಾ. ಯಾವ ಧೈರ್ಯ? ದೇವರು ನನ್ನ ಜೊತೆ ಇದ್ದಾರೆ. ಹಾಲೆಲೂಯಾ. ಯಾವಾಗ? ನಾನು ಆರಾಮಾಗಿರುವಾಗ, ರೋಗದಲ್ಲಿರುವಾಗ, ಅಯ್ಯೋ ದೇವರು ಎಲ್ಲಿ ಹೋದ್ರಿ? ಹಾಲೆಲೂಯಾ, ಹಾಲೆಲೂಯಾ ಅಲ್ವಾ? ಯೇಸುವೆ ಸ್ತೋತ್ರ. ನನ್ನ ಮಗಳಿಗೆ ರಾತ್ರಿ ಹಗಲಲ್ಲಿ ಏನು ಹೆದರಿಕೆ ಇಲ್ಲ. ರಾತ್ರಿ ಲಾಸ್ಟಿಗೆ ಸ್ವಿಚ್ ಆಫ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಏನಾದರೂ ಒಂದು ಲೈಟ್ ಹಾಕು ಅಂತ ಹೇಳ್ತಾರೆ. ಹಾಲೆಲೂಯಾ. ಯಾಕೆ? ಇಲ್ಲಿ ಯಾರಿದ್ದೀರಿ ರಾತ್ರಿ ಲೈಟ್ ಆಫ್ ಮಾಡಲಿಕ್ಕೆ ಎದುರುವವರು? ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಓಕೆ. 34:9 ದೇವ ಜನರೇ, ಓದಿ.
ದೇವಜನರೇ, ನಿಮಗಿರಲಿ ಪ್ರಭುವಿನಲ್ಲಿ ಭಯಭಕ್ತಿ, ಅಂಥವರಿಗಿರದು ಯಾವ ಕುಂದುಕೊರತೆಯ ಭೀತಿ. ಓಕೆ, ಸ್ಟಾಪ್. ದೇವಜನರೇ, ನಿಮಗಿರಲಿ ಪ್ರಭುವಿನ ಭಯ ಭಕ್ತಿ, ಆತನಿಗಿರದು ಯಾವ ಕುಂದುಕೊರತೆ. ನಮಗಂತೂ ಕುಂದುಕೊರತೆ ಇಲ್ಲ. ಭಯಭಕ್ತಿ ಇದೆಯೋ? ಭಯಭಕ್ತಿ ಅಂದ್ರೇನು? ತಂದೆಯ ತಾಯಿಯಲ್ಲಿ ನಮಗೆ ಭಯಭಕ್ತಿ ಇದೆ, ಆದರೆ ನಮಗೆ ದೇವರಲ್ಲಿ ಭಯಭಕ್ತಿ ಇರಬಹುದು. ಹಾಲೆಲೂಯಾ. ಭಯಭಕ್ತಿ ಅಂದ್ರೇನು? ನಾನು ತಂದೆ ತಾಯಿಗೆ ನಮ್ಮ ಮೇಲೆ ಪ್ರೀತಿ ಇದೆ. ತಂದೆ ತಾಯಿ ಏನು ಮಾಡ್ತಾರೆ? ನಮ್ಮನ್ನು ಅವರ ಸ್ವಾರ್ಥ ನೋಡದೆ ಪ್ರೀತಿಸ್ತಾರೆ. ಅವರು ಕೆಲಸ ಮಾಡಿ ಬಂದು ಮಕ್ಕಳನ್ನು, ತಂದೆ ತಾಯಿಯಂದಿರಲ್ಲಿ ತಾಯಿಯಂದಿರು ಎಷ್ಟೇ ಕಷ್ಟ ಇರಲಿ, ಆಫೀಸಿಗೆ ಹೋಗಿ ಹಿಂದೆ ಬಂದು ಮಕ್ಕಳು ಸಿಕ್ಕಿದ್ರೆ ನೋಡ್ತೀರೋ ಇಲ್ವೋ? ನೋಡ್ತೀವಿ. ಅದೇ ಉಲ್ಟಾ ಮಕ್ಕಳು ತಂದೆ ತಾಯಿಯನ್ನು ನೋಡ್ತಾರೋ? ಇಲ್ಲ. ಹಾಗಾದರೆ ಭಯಭಕ್ತಿ ಅಂದ್ರೇನು? ನಾನು ದೇವರನ್ನು ಪ್ರೀತಿಸ್ತೇನೋ? ಭಯಭಕ್ತಿ ನನಗಿದೆ, ನಾನು ದೇವರನ್ನು ಪ್ರೀತಿಸ್ತೇನೋ? ನನ್ನನ್ನು ದೇವರು ಚೆನ್ನಾಗಿ ನೋಡಿಕೊಂಡಿದ್ದಾರೆ, ಯಾವ ಕುಂದುಕೊರತೆ ಇಲ್ಲ. ದೇವರು ನೋಡಿಕೊಂಡಿದ್ದಾರೆ. ನಾನು ದೇವರನ್ನು ಪ್ರೀತಿಸ್ತೇನೋ, ಪೂಜಿಸ್ತೇನೋ? ನಮಗೆ ಎಲೆಕ್ಟ್ರಿಕಲ್ ಕೆಲಸ ಬಂದರೆ ಯಾರು ಬೇಕು? ಎಲೆಕ್ಟ್ರಿಷಿಯನ್. ಪೈಪ್ ಕೆಲಸ ಬಂದರೆ ಯಾರಿಗೆ ಬೇಕು? ಪ್ಲಂಬರ್. ಶರೀರ ಕೆಟ್ಟೋದ್ರೆ ಯಾರು ಬೇಕು? ವೈದ್ಯರು ಬೇಕು. ಅವರು ಎಲ್ಲರಿಂದ ಆಗದಿದ್ದರೆ ಯಾರು ಬೇಕು? ಹಾಗಾದರೆ ಇವರು ಯಾರು? ಒಬ್ಬ ಮೆಕ್ಯಾನಿಕ್. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಇವರ ಪಾತ್ರ ಏನು? ನಾನು ದೇವರನ್ನು ಪ್ರೀತಿಸ್ತಿದ್ದೇನೋ, ಪೂಜಿಸ್ತಿದ್ದೇನೋ? ಬರೇ ಪೂಜಿಸ್ತಿದ್ದೇನೋ? ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೋ ಮಂದಿಗೆ ನಾನು ಕೇಳುವ ಪ್ರಶ್ನೆ, ನೀನು ದೇವರನ್ನು ಯಾಕೆ ಪ್ರೀತಿಸ್ತಿ? ನನಗೆ ಒಳ್ಳೆಯದಾಗಬೇಕು ಅಂತೇಳಿ. ನಾವೆಲ್ಲರೂ ದೇವರನ್ನು ಯಾಕೆ ಪ್ರೀತಿಸ್ತೇವೆ? ಒಳ್ಳೆಯದಾಗಬೇಕು ಅಂತೇಳಿ. ಆದರೆ ನಾವು ದೇವರನ್ನು ಭಯಭಕ್ತಿ ಇಡ್ತೀವಿ. ನಾವು ಪ್ರೀತಿಸ್ತೇವೋ? ಇದು ನಮಗೆ ಪ್ರಶ್ನೆ. ನಾವು ಪ್ರೀತಿಸ್ತೇವಾದರೆ ಅದಕ್ಕೆ ದಾಖಲೆ ಏನು? ನಾನು ಅವರು ಹೇಳಿದ ಮಾತನ್ನು ಕೇಳಿ ಅದರಂತೆ ನಡೆಯುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ನಾನು ತಂದೆ ತಾಯಿಯನ್ನು ಪ್ರೀತಿಸ್ತೇನಾದರೆ, ನಿಜವಾಗಿ ಪ್ರೀತಿಸ್ತೇನಾದರೆ, ನಾನು ಕಷ್ಟ ದುಃಖದಲ್ಲಿ ನೋಡುವವನು ಈಗ ನನ್ನನ್ನೇ ನಾನು ಪರೀಕ್ಷಿಸ್ಬೋದು. ನಾನು ಅವರು ವಯಸ್ಕರಾಗುವಾಗ, ವಯಸ್ಸಿಗೆ ಹೋದಾಗ ನಾನು ನೋಡ್ತೇನೋ ಇಲ್ಲವೋ ಅಂತ ಈಗಲೇ ಪರೀಕ್ಷಿಸ್ಬೋದು. ಹೇಗೆ? ನಾನು ಅವರನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೇನೆ, ನಾನು ಯಾವ ರೀತಿ ಪೂಜಿಸ್ತಾ ಇದ್ದೇನೋ ಅಪ್ಪ ಅಮ್ಮ ಅಂತೇಳಿ, ಅಥವಾ ಪ್ರೀತಿಸ್ತಾ ಇದ್ದೇನೋ. ಹಾಗೆ ದೇವರು ನಮಗೆ ಇವತ್ತು ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಪ್ರೀತಿಸುತ್ತೀಯೋ? ಪೇತ್ರನಿಗೆ ದೇವರು ಒಂದೇ ಪ್ರಶ್ನೆಯನ್ನು ಕೇಳಿದರು, ಪೇತ್ರನೇ ನೀನು ನನ್ನನ್ನು ಪ್ರೀತಿಸುತ್ತೀಯೋ? ಎರಡನೇ ಸಲ ಕೇಳಿದರು, ಪೇತ್ರನೇ ನೀನು ನನ್ನನ್ನು ಪ್ರೀತಿಸುತ್ತೀಯೋ? ಮೂರನೇ ಸಲ ಕೇಳಿದರು, ಪೇತ್ರನೇ ನೀನು ನನ್ನನ್ನು ಪ್ರೀತಿಸ್ತೀಯೋ? ಯಾಕೆ 3 ಸಲ ಕೇಳಿದರು? ಮೂರನೇ ಸಲ ಪೇತ್ರ ಅತ್ತ. ಪೇತ್ರನು ತಿಳ್ಕೊಂಡಿದ್ದು ಯೇಸು ಸ್ವಾಮಿಯ ಜೊತೆಗೆ ಇದ್ದರೆ ನನಗೆ ರಾಜ್ಯ ಸಿಗುತ್ತದೆ ಅಂತ ಇರ್ಬೋದು, ಇನ್ನೇನೋ ಬೇರೆ ಇರ್ಬೋದು. ಅವನು ಯೇಸು ಸ್ವಾಮಿಯನ್ನು ಯಾಕೆ ಹಿಂಬಾಲಿಸಿದ್ದ? ಏನೋ ಒಂದು ಅವರಲ್ಲಿ ಇದೆ. ರಾಜನಾದರೆ ರಾಜನೊಟ್ಟಿಗೆ ಅವರ ಭೋಗ ಏನು, ರಾಜನಿಗೆ ಸಿಗುವಂಥ ಪಾಲು ನನಗೆ ಸಿಗತ್ತೆ. ಅದರಿಂದ ನಾನು ಏನೋ ಒಂದು ಸ್ವಾರ್ಥದಿಂದ ದೇವರನ್ನು ಪ್ರೀತಿಸ್ತೇನಾದರೆ, ಇವತ್ತು ದೇವರು ನಮಗೆ ಕರೆ ಕೊಡ್ತಾ ಇದ್ದರೆ ಆ ಸ್ವಾರ್ಥವನ್ನು ನಾನು ಬಿಟ್ಟರೆ ಹೇಗೆ ಬಿಡಲಿಕ್ಕಾಗತ್ತೆ? ಸ್ವಾರ್ಥವನ್ನು ನನ್ನಿಂದ ಬಿಡಲಿಕ್ಕೆ ಆಗೋದಿಲ್ಲ. ಮನುಷ್ಯನಿಂದ ಏನೇ ಸಾಧ್ಯವಿಲ್ಲ. ಹಾಗಾದರೆ ನಾನೇನು ಮಾಡಬೇಕು? ದೇವರ ಮಾತನ್ನು ಕಿವಿಯಲ್ಲಿ ಇಟ್ಟರೆ ಸಾಕು. ನಾನು ದೇವರ ಕೃಪೆಯಿಂದ ನರಕದಿಂದ ರಕ್ಷಿಸಲ್ಪಟ್ಟಿದ್ದೇನೆ. ನನ್ನ ಶ್ರಮದಿಂದ ಅಲ್ಲ, ನನ್ನ ಒಳ್ಳೆಯತನದಿಂದ ಅಲ್ಲ, ಯಾರ ಕೃಪೆಯಿಂದ, ಯಾರ ಶ್ರಮದಿಂದ, ಯಾರ ಪುಣ್ಯ ಫಲದಿಂದ. ನಾವೇನೋ ಮಾಡಿದ್ದು ಕೆಲಸ ಸಕ್ಸಸ್ ಆಗುತ್ತೆ, ನನ್ನ ಪುಣ್ಯ ಆಯಿತು ಅಂತ ಹೇಳ್ತೇವೆ. ಆದರೆ ಯಾರ ಪುಣ್ಯ ಅದು? ದೇವರ ಪುಣ್ಯ. ಯಾರಿಗೆ ಹೆಸರು ಕೊಡ್ತೇವೆ? ನಮಗೆ ಹೆಸರು ಕೊಡ್ತೇವೆ. ಹಾಲೆಲೂಯಾ,
ಪ್ರತಿಯೊಂದು ಕಾರ್ಯದಲ್ಲಿ ನಾನು ನನ್ನ ನುಡಿಯಲ್ಲಿ, ನನ್ನ ಚಿಂತನೆಯಲ್ಲಿ, ನನ್ನ ಸ್ವಭಾವದಲ್ಲಿ ನಾನು ಯೇಸುವಿನ ಮಾತನ್ನು ಜೀವಿಸಬೇಕಾದ್ರೆ ನಾನು ಆ ಮಾತನ್ನು ನೆನಪಿನಲ್ಲಿಡಬೇಕು. ನೆನಪಿನಲ್ಲಿಡಬೇಕಾದ್ರೆ ನಾನು ಅದನ್ನು ನುಡಿತಾ ಇರಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಏನು ಮಾಡಬೇಕು? ಮ್ಯಾಥ್ಸಲ್ಲಿ ಬರೀಲಿಕ್ಕೆ ಎಕ್ಸ್ಪರ್ಟ್ ಆಗಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ಕೆಲಸ ಏನು ಪ್ರಾಕ್ಟೀಸ್ ಮಾಡಬೇಕು? ಎಲ್ಲದಕ್ಕಿಂತ ಮೊದಲು ಟೀಚರ್ ಕಲಿಸೋದೇನು? ಟೇಬಲ್ಸ್. 2 1s are 2 100 ಸಲ ಹೇಳಿಸ್ತಾರೆ, ಹೌದಲ್ಲ? ಯಾಕೆ? ಯೋಚನೆ ಮಾಡಿದಾಗ ಫಟ್ ಅಂತ ಉತ್ತರ ಬರಬೇಕು. ಎಷ್ಟು ಫಟ್ ಅಂತ ಉತ್ತರ ಬರುತ್ತೋ ಅಷ್ಟು ಬೇಗ ನಾನು ಅದನ್ನು ಮುಗಿಸಿರ್ತೇನೆ. ನಾನು ಮತ್ತೆ ಇಲ್ಲಿ ಕೂತ್ಕೊಂಡು ಹೀಗೆ 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 ಮಾಡಿ ಕೂತ್ಕೊಂಡ್ರೆ ಏನಾಗುತ್ತೆ? ಟೈಮ್ ಹೋಗಿಬಿಡ್ತದೆ. ಹಾಗೆ ನಾವು ದೇವರ ವಾಕ್ಯವನ್ನು ಎಲ್ಲಿಡಬೇಕು? ಹೃದಯದಲ್ಲಿ ಇಟ್ಟು ಬಾಯಿಂದ ನುಡಿತಾ ಇದ್ದರೆ ಮಾತ್ರ ನಾವು ಸೈತಾನದಿಂದ ತಪ್ಪಿಸ್ಕೊಳ್ತೇವೆ. ಇಲ್ಲಾಂದರೆ ಯಾರಾದರೂ ಬೈದಾಗ ನಾನು ಬೈದಿರ್ತೇನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾನು ಬರೇ ಸಂಡೇ ಮಾತ್ರ ಬಂದು ಅಥವಾ ಧ್ಯಾನಕ್ಕೆ ಮಾತ್ರ ಬಂದು ಅಲ್ಲಿ ಮಾತ್ರ ದೇವರನ್ನು ಕೇಳುವವನಾಗಿದ್ದರೆ ಅಷ್ಟು ಹೊತ್ತು ಮಾತ್ರ ನಾನು ಪಾಪದಿಂದ ದೂರ ಇರ್ತೇನೆ. ಹಾಲೆಲೂಯ್ಯ. ಅಷ್ಟು ಹೊತ್ತು ಮಾತ್ರ ನಾನು ದೇವರನ್ನು ಪ್ರೀತಿಸ್ತಾ ಇರ್ತೇನೆ. ನಾನು 24 ಗಂಟೆ ದೇವರನ್ನು ಪ್ರೀತಿಸಬೇಕಾದ್ರೆ ದೇವರ ಪ್ರತಿಯೊಂದು ಮಾತು ನನ್ನ ನಾಲಿಗೆಯಲ್ಲಿ ಇರಬೇಕು. ಎಲ್ಲಿರಬೇಕು? ಹೃದಯದಲ್ಲಿ ಮತ್ತು ನಾಲಿಗೆಯಲ್ಲಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಕಣ್ಣು ಮುಚ್ಚಿಕೊಂಡು ದೇವರ ಹತ್ರ ನಾವು ಯೇಸುವೆ ಹೇಳೋಣ. ಯೇಸುವೆ, ನಾನು ಇಂದಿನವರೆಗೂ ಅರಿಯದೆ ನಿಮ್ಮನ್ನು ಬರೇ ಪೂಜಿಸಿದ್ದೇನೆ. ಇಂದಿನಿಂದಾದರೂ ನನ್ನ ಗುಣಗಳನ್ನು ಸ್ವಭಾವವನ್ನು ಬದಲಾಯಿಸಲು ಇಷ್ಟಪಡುತ್ತೇನೆ. ಯೇಸುವೆ, ನನ್ನ ಈ ಗುಣವನ್ನು ಬದಲಾಯಿಸಿ ನಿಮ್ಮ ಗುಣಗಳಿಂದ ತುಂಬಿರಿ ಯೇಸುವೆ. ನೀವು ಹೇಳಿದ್ದೀರಿ ಮನುಷ್ಯನಿಂದ ಏನೂ ಸಾಧ್ಯವಿಲ್ಲ. ಆದರೆ ನಿಮ್ಮ ಕೃಪೆಯಿಂದ ನನಗೆ ಎಲ್ಲವನ್ನು ಮಾಡುವ ಸಾಮರ್ಥ್ಯ ಇದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ, ನನಗೆ ನಿಮ್ಮ ಬಲವನ್ನು ಕೊಟ್ಟು ನಿಮ್ಮನ್ನು ಹಿಂಬಾಲಿಸುವಂತೆ ನಿಮ್ಮನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಂತೆ ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಾ ನಿಮ್ಮ ಪ್ರೀತಿಯಲ್ಲಿ ಬೆಳೆಯುವಂತೆ ನಿಮ್ಮ ಪ್ರೀತಿಯ ಮೂಲಕ ಇತರರನ್ನು ಪ್ರೀತಿಸುವಂತೆ ನಿಮ್ಮ ಪ್ರೀತಿ ಸ್ವರೂಪಿಯಾಗಿ ಈ ಜೀವನದಲ್ಲಿ ನಾನು ಬದುಕಿ ನಿಮಗೆ ಮಹಿಮೆಯನ್ನು ತಂದುಕೊಡುವಂತೆ ಅನುಗ್ರಹಿಸಿರಿ ಯೇಸುವೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸು ಬಾರ, ನೀನು ಬಾರ, ನನ್ನ ಜೀವದೋ. ಹೇಳೋಣ. ಯೇಸು ಬಾರ, ನೀನು ಬಾರ, ನನ್ನ ಜೀವದೋ. ಬೇಗ ಬಾ, ನನ್ನ ಜೀವದೋ. ಬೇಗ ಬಾ, ನನ್ನ ಜೀವದೋ.
ನನ್ನ ರೋಗದ ಬೇಗ ಬಾ, ಬೇಗ ಬಾ, ನನ್ನ ರೋಗದ ಏಸು ಬಾರ, ಬೇಗ ಬಾರ, ನನ್ನ ಜೀವದ ಏಸು ಬಾರ, ನೀನು ಬಾರ, ನನ್ನ ಜೀವದ ಏಸು ಬಾರ, ನೀನು ಬಾರ, ನನ್ನ ಜೀವದ ಏಸು ಬಾರ, ನೀನು ಬಾರ, ನನ್ನ ಜೀವದ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ. ನಾವೆಲ್ಲರೂ ಕಣ್ಣು ಮುಚ್ಚಿಕೊಳ್ಳೋಣ. ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿಕೊಡೋಣ. ನಮ್ಮ ಜೀವನದಲ್ಲಿ ಎಲ್ಲ ಕೊರತೆಯನ್ನು ದೇವರು ನೀಗಿಸಿದ್ದರೂ ಒಂದಲ್ಲ ಒಂದು ಸಮಸ್ಯೆ ಜೀವನದಲ್ಲಿ ಇದ್ದೇ ಇದೆ. ನಮ್ಮಲ್ಲಿ ಆಗಲಿ, ನಮ್ಮ ಕುಟುಂಬದಲ್ಲಾಗಲಿ, ಅಥವಾ ನಮ್ಮ ಶರೀರದಲ್ಲೇ ಆಗಲಿ, ಮಾನಸಿಕವಾಗಲಿ ಅನೇಕ ಸಮಸ್ಯೆಗಳು ಇದೆ. ಆ ಎಲ್ಲ ಸಮಸ್ಯೆಗಳನ್ನು ದೇವರಿಗೆ ಸಮರ್ಪಿಸೋಣ. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಚಿಂತೆ ಭಾರವನ್ನೆಲ್ಲ ನನಗೆ ಕೊಡಿ. ನಿಮ್ಮ ಚಿಂತೆ ಭಾರವನ್ನೆಲ್ಲವನ್ನು ನನಗೆ ಕೊಡಿ, ನೀವು ಚಿಂತೆಯನ್ನು ಬಿಟ್ಟು ಬಿಡಿ. ಎಲ್ಲರೂ ಸಮರ್ಪಿಸಿಕೊಡೋಣ. ದೇವರು ನಮ್ಮ ಪ್ರಾರ್ಥನೆಗಿಂತಲೂ ಅಧಿಕವಾಗಿ ಎಲ್ಲವನ್ನು ತಿಳಿದುಕೊಂಡಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನಾವು ಪ್ರಾರ್ಥಿಸುವ ಮೊದಲೇ ನಮ್ಮ ಎಲ್ಲ ಅಗತ್ಯಗಳು ದೇವರಿಗೆ ಗೊತ್ತು. ಆ ಎಲ್ಲ ಅಗತ್ಯಗಳು ಏನೆಂಬುದನ್ನು ಗೊತ್ತು. ದೇವರಿಗೆ ನಮ್ಮ ಜೀವನದಲ್ಲಿ ಒಂದು ಯೋಜನೆ ಇದೆ. ಆ ಯೋಜನೆಗೆ ದೇವರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರೆ. ನಾವು ಇವತ್ತು ಒಂದು ನಿರ್ಧಾರ ಮಾಡೋಣ. ನಾನು ಈಗ ಹೇಳುತ್ತಿರುವ ಎಲ್ಲ ಚಿಂತೆಗಳನ್ನು ಮತ್ತೆ ನಾನು ಬಾಯಿ ತೆರೆದು ನುಡಿಯುವುದಿಲ್ಲ, ಅದರ ಬಗ್ಗೆ ಚಿಂತಿಸುವುದಿಲ್ಲ. ಹೀಗೆ ಯೋಚಿಸುವವನೇ ಸಮರ್ಪಣೆ ಮಾಡಿರುವವನು. ಆ ಸಮಸ್ಯೆಗಳನ್ನು ದೇವರಿಗೆ ಬಿಟ್ಟು ತನ್ನ ಜೀವನವನ್ನು ಯೇಸುವಿನ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವವನೇ ದೇವರನ್ನು ಪ್ರೀತಿಸುವವನು. ಯೇಸು ಸ್ವಾಮಿ ಹೇಳ್ತಾರೆ, ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಪ್ರಾರ್ಥನೆ ನೆರವೇರಬೇಕಾದರೆ ನಾವು ಯಾರಿಗಾದರೂ ಏನಾದರೂ ನೋಯಿಸಿದ್ದಲ್ಲಿ ಅಥವಾ ಅವರು ನಮ್ಮನ್ನು ನೋಯಿಸಿದ್ದಲ್ಲಿ ನಾವು ಪರಸ್ಪರ ಕ್ಷಮಿಸಬೇಕು. ಆಗ ನಮ್ಮ ಪ್ರಾರ್ಥನೆಯನ್ನು ದೇವರು ಸಂಪೂರ್ಣಗೊಳಿಸುತ್ತಾರೆ. ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿರುವುದೇ ಕ್ಷಮೆಯಾಗಿದೆ. ಆದ್ದರಿಂದ ಯಾರಿಗಾದರೂ ಮನಸ್ಸಿನಲ್ಲಿ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಯಾರಾದರೂ ನೋವು ಮಾಡಿರಬಹುದು, ನಾವು ಇನ್ನೊಬ್ಬರಿಗೆ ನೋವು ಮಾಡಿರಬಹುದು. ಅವರೆಲ್ಲರನ್ನು ನೆನಪಿಗೆ ತಂದುಕೊಳ್ಳೋಣ ಮತ್ತು ಹೇಳೋಣ, ಯೇಸುವೇ, ನೀವು ನನ್ನನ್ನು ಶಿಲುಬೆಯಿಂದ ಸಂಪೂರ್ಣವಾಗಿ ಕ್ಷಮಿಸಿದ್ದೀರಿ. ನಿಮ್ಮ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದ್ದೀರಿ. ಆ ಪ್ರೀತಿಯ ಮೂಲಕ ನಾನು
ನೋಯಿಸಿದ ಪ್ರತಿಯೊಬ್ಬರನ್ನು ನಿಮ್ಮ ಪಾದಚರಣಗಳಿಗೆ ಸಮರ್ಪಿಸುತ್ತೇನೆ. ಯೇಸುವೆ, ಅವರು ನನಗೆ ಏನೇ ದ್ರೋಹ ಮಾಡಿದ್ದರು, ಎಷ್ಟೇ ನಷ್ಟ ಮಾಡಿದ್ದರು, ಎಷ್ಟೇ ಅವಮಾನ ಮಾಡಿದ್ದರು, ನಿಮ್ಮ ನಾಮದಲ್ಲಿ ನಿಮ್ಮ ಪ್ರೀತಿಯ ಮೂಲಕ ನಾನು ಅವರನ್ನು ಪ್ರತೀಕಾರ ಬಯಸದೆ ಕ್ಷಮಿಸುತ್ತೇನೆ. ಯೇಸುವೆ, ನೀವು ನನ್ನ ತಪ್ಪುಗಳನ್ನು ಕ್ಷಮಿಸಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ತೊಳೆದು ಪರಿಶುದ್ಧಗೊಳಿಸಿರಿ. ಯೇಸುವೆ, ನನ್ನ ಪ್ರಾರ್ಥನೆಯನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸಿದ್ದೇನೆ. ಯೇಸುವೆ, ನನ್ನ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರೆಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಆ ಬಗ್ಗೆ ಇನ್ನು ಚಿಂತಿಸುವುದಿಲ್ಲ, ಮಾತನಾಡುವುದಿಲ್ಲ. ಏಕೆಂದರೆ ವಿಶ್ವಾಸಿಸುವವನು ದೇವರ ಮಾತನ್ನು ನಂಬುತ್ತಾನೆ. ಅಂತೆಯೇ ನಾನು ನಿಮ್ಮ ಮಾತಿನ ಪ್ರಕಾರ ಪ್ರಾರ್ಥಿಸಿ ಆದ ನಂತರ ವಿಶ್ವಾಸಿಸು ಎಂದು ಹೇಳಿದ್ದೀರಿ. ನಾನು ವಿಶ್ವಾಸಿಸುತ್ತೇನೆ. ನನ್ನ ಕುಟುಂಬದ ಪ್ರತಿಯೊಬ್ಬರನ್ನು, ನನ್ನ ಎಲ್ಲ ವ್ಯವಹಾರಗಳನ್ನು, ನಾನು ಬರುವ ಹೋಗುವ ವಾಹನಗಳನ್ನು, ನಾನು ನಡೆದುಕೊಂಡು ಹೋಗುವ ದಾರಿಯನ್ನು, ನಾನು ಕೆಲಸ ಮಾಡುವ ಸ್ಥಳಗಳನ್ನು, ನನ್ನ ಜೊತೆ ಕೆಲಸ ಮಾಡುವವರನ್ನು, ನನ್ನ ಎಲ್ಲ ಗ್ರಾಹಕರನ್ನು, ಕುಟುಂಬದವರನ್ನು, ಹಿರಿಯರನ್ನು, ಸಹೋದರ ಸಹೋದರಿಯರನ್ನು, ನೆರೆಹೊರೆಯವರನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸುತ್ತೇನೆ. ನನ್ನಲ್ಲಿರುವ ಈ ಕಾಯಿಲೆಯನ್ನು ನಿಮಗೆ ಸಮರ್ಪಿಸುತ್ತೇನೆ. ಯೇಸುವೆ, ಈಗ ನಿಮ್ಮ ದಿವ್ಯ ಶಕ್ತಿಯು ನನ್ನೊಳಗೆ ಹರಿದು ನನ್ನನ್ನು ಸ್ವಸ್ಥ ಮಾಡುತ್ತಿದೆ. ನನ್ನನ್ನು ಮಾತ್ರವಲ್ಲ, ನನ್ನ ಕುಟುಂಬವನ್ನು ಸ್ವಸ್ಥ ಮಾಡುತ್ತಿದೆ. ಶರೀರದಲ್ಲಿ ಮಾತ್ರವಲ್ಲ, ಮನಸ್ಸಿಗಾದ ಗಾಯಗಳನ್ನು, ಹೃದಯದಲ್ಲಿರುವ ಗಾಯಗಳನ್ನು, ಶರೀರದಲ್ಲಿರುವ ಗಾಯಗಳನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತಿದೆ. ನಿಮ್ಮ ದಿವ್ಯ ಶಕ್ತಿಯು ನನ್ನಲ್ಲಿ ಹರಿಯುತ್ತಿದೆ. ಯೇಸುವೆ, ನಿಮ್ಮ ದಿವ್ಯ ಶಕ್ತಿಯು ನನ್ನಲ್ಲಿ ಹರಿಯುತ್ತಿದೆ. ಎಲ್ಲರೂ ಕೈ ಎತ್ತೋಣ. ಯೇಸುವೆ, ನಿಮ್ಮ ದಿವ್ಯ ಶಕ್ತಿಯು ನನ್ನಲ್ಲಿ ಹರಿಯುತ್ತಿದೆ. ಯೇಸುವೆ ಸ್ತೋತ್ರ. ಯೇಸುವಿನ ದಿವ್ಯ ಶಕ್ತಿಯು ನನ್ನಲ್ಲಿ ಹರಿಯುತ್ತಿದೆ. ಯೇಸುವೆ, ನಿಮ್ಮ ದಿವ್ಯ ಶಕ್ತಿಯು ಪರಮ ಪ್ರಸಾದದ ಮೂಲಕ ನನ್ನಲ್ಲಿ ಹರಿಯುತ್ತಿದೆ. ನನ್ನ ಕುಟುಂಬದಲ್ಲಿ ಹರಿಯುತ್ತಿದೆ. ನನ್ನ ವ್ಯವಹಾರದಲ್ಲಿ ಹರಿಯುತ್ತಿದೆ. ನನ್ನ ಎಲ್ಲ ಅಕ್ಕಪಕ್ಕದಲ್ಲಿ ಹರಿಯುತ್ತಿದೆ. ನನ್ನ ನೆರೆಹೊರೆಯವರಲ್ಲಿ ಹರಿಯುತ್ತಿದೆ. ನಾನು ಯೇಸುವಿನ ದಿವ್ಯ ಶಕ್ತಿಯಿಂದ ಪರಿಶುದ್ಧನಾಗುತ್ತಿದ್ದೇನೆ. ಯೇಸು ಸ್ವಾಮಿ ಅವರ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಾರೆ. ಅವರ ದಿವ್ಯ ಶಕ್ತಿಯು ನನ್ನ ಒಳಗೆ ಹರಿದು ನನ್ನಲ್ಲಿರುವ ಎಲ್ಲ ಕೆಡುಕನ್ನು ತಲೆಯಿಂದ ಕಾಲಿನವರೆಗೂ ಸಂಪೂರ್ಣವಾಗಿ ಶುದ್ಧಗೊಳಿಸಿ ಯೇಸು ಸ್ವಾಮಿ ನನ್ನನ್ನು ಅಭ್ಯಂಗಿಸುತ್ತಿದ್ದಾರೆ. ನನ್ನ ಎಲ್ಲ ಕೊರತೆಯನ್ನು ನೀಗಿಸುತ್ತಿದ್ದಾರೆ. ನನ್ನ ಎಲ್ಲ ಭಯವನ್ನು ನೀಗಿಸುತ್ತಿದ್ದಾರೆ. ಎಲ್ಲ ದುಷ್ಟಶಕ್ತಿಗಳಿಂದ ನನ್ನನ್ನು, ನನ್ನ ಕುಟುಂಬವನ್ನು ಬಿಡುಗಡೆಗೊಳಿಸುತ್ತಿದ್ದಾರೆ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ
ಹೇಳುತ್ತಾ ಹೋಗೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಹಾಲೆಲೂಯ. ಇಲ್ಲಿ ಇರುವವರಲ್ಲಿ ಮಾತ್ರವಲ್ಲ, ಇಲ್ಲಿ ಬಂದಿರದೇ ಇರುವವರು ಯೇಸು ಸ್ವಾಮಿಯ ದಿವ್ಯ ಶಕ್ತಿಯಿಂದ ಪರಿಶುದ್ಧಗೊಳ್ಳುತ್ತಿದ್ದಾರೆ. ಈ ಸಭೆಗೆ ಸೇರಿದವರು, ಇಲ್ಲಿ ಅಕ್ಕಪಕ್ಕದಲ್ಲಿರುವವರು ಎಲ್ಲರೂ ಯೇಸು ಸ್ವಾಮಿಯ ದಿವ್ಯ ಶಕ್ತಿಯಿಂದ ಪರಿಶುದ್ಧಗೊಳ್ಳುತ್ತಿದ್ದಾರೆ. ಈ ವಠಾರವೆಲ್ಲವೂ ಯೇಸುವಿನ ದಿವ್ಯ ಶಕ್ತಿಯಿಂದ ಪರಿಶುದ್ಧಗೊಳ್ಳುತ್ತಿದೆ. ನಾವು ವಾಸ ಮಾಡುವ ಮನೆಯು ಯೇಸುವಿನ ದಿವ್ಯ ಶಕ್ತಿಯಿಂದ ಪರಿಶುದ್ಧಗೊಳ್ಳುತ್ತಿದೆ. ನನ್ನ ಅಂತರಂಗವೆಲ್ಲವೂ ಯೇಸುವಿನ ದಿವ್ಯ ಶಕ್ತಿಯಿಂದ ಪರಿಶುದ್ಧಗೊಳ್ಳುತ್ತಿದೆ. ನಾನು ಈಗ ಹೊಸ ಸೃಷ್ಟಿಯಾಗಿದ್ದೇನೆ. ನಾನು ಹಳೆಯ ವ್ಯಕ್ತಿಯಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿದ್ದೇನೆ. ನಾನು ದೇವರ ಮಗನಾಗಿ ಮಾರ್ಪಟ್ಟಿದ್ದೇನೆ. ನಾನು ದೇವರನ್ನು ಪ್ರೀತಿಸುವವನಾಗಿ ದೇವರು ನನ್ನನ್ನು ಮಾರ್ಪಡಿಸಿದ್ದಾರೆ. ನನ್ನ ಕುಟುಂಬದಲ್ಲಿರುವವರು ಆರೋಗ್ಯ ಇಲ್ಲದವರು ಈಗ ಗುಣ ಹೊಂದಿದ್ದಾರೆ, ಏಕೆಂದರೆ ಯೇಸು ಅವರನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದಾರೆ. ಯೇಸುವಿನ ದಿವ್ಯ ಶಕ್ತಿಯು ನಾನು ಕಣ್ಣಲ್ಲಿ ನೋಡಿದ, ನಾನು ಕಿವಿಯಲ್ಲಿ ಕೇಳಿದ, ಯಾರ ಬಗ್ಗೆ ಪ್ರಾರ್ಥಿಸಿದ್ದೇನೋ ಅವರೆಲ್ಲರನ್ನು ಯೇಸು ಸ್ವಾಮಿ ಮುಟ್ಟಿದ್ದಾರೆ. ಅವರ ಪ್ರೀತಿಯನ್ನು ಅವರೆಲ್ಲರಲ್ಲಿ ತುಂಬಿಸಿದ್ದಾರೆ. ಅವರೆಲ್ಲರೂ ಯೇಸುವಿನ ಪ್ರೀತಿಯಿಂದ ತುಂಬಿದ್ದಾರೆ. ನನ್ನ ಮನೆಯಲ್ಲಿದ್ದ ದ್ವೇಷವನ್ನು ಯೇಸು ಸ್ವಾಮಿ ಸಂಪೂರ್ಣವಾಗಿ ಕಿತ್ತೆಸೆದಿದ್ದಾರೆ. ನನ್ನ ಮನೆಯಲ್ಲಿ ಸಮಾಧಾನ, ಯೇಸುವಿನ ಸಮಾಧಾನ, ಯೇಸುವಿನ ಪ್ರೀತಿ, ಯೇಸುವಿನ ಶಾಂತಿ ಹರಿದು ಬರುತ್ತಿದೆ. ನಾನು ಕಾಲಿಡುವ ಸ್ಥಳಗಳಲ್ಲೆಲ್ಲವೂ ಯೇಸು ಸ್ವಾಮಿ ನನ್ನ ಜೊತೆ ಇದ್ದು ಕಾಯುತ್ತಾ ನನ್ನ ಕೆಲಸಗಳನ್ನು ಸಫಲಗೊಳಿಸುತ್ತಿದ್ದಾರೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ. ಶಕ್ತಿಗಳಿಗೆ, ದುರಾತ್ಮಗಳಿಗೆ, ಹಾಲೆಲೂಯ, 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 ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಮುಟ್ಟಿದ್ದಾರೆ. ನಮ್ಮ ಯೋಚನೆಗೆ ಮಿಗಿಲಾದ ಕೆಲಸವನ್ನು ಯೇಸು ಸ್ವಾಮಿ ಮಾಡಿದ್ದಾರೆ. ಸಂಶಯ ಪಡದೆ ವಿಶ್ವಾಸಿಸಿದವನು ಎಲ್ಲವನ್ನು ಪಡೆದುಕೊಂಡಿದ್ದಾನೆ. ಈಗ ನಮಗೆ ಅಭ್ಯಂಗಿಸುವ ವೇಳೆಯಾಗಿದೆ. ಗುರುಗಳು ತೈಲದಿಂದ ನಮ್ಮನ್ನು ಅಭ್ಯಂಗಿಸ್ತಾರೆ. ನಾವೆಲ್ಲರೂ ಪವಿತ್ರಾತ್ಮರಿಂದ ತುಂಬಿದ್ದೇವೆ. ಆ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ನಾವು ಪವಿತ್ರಾತ್ಮರ ಗೀತೆಯನ್ನು ಹಾಡುತ್ತಾ, ಪವಿತ್ರಾತ್ಮರು ನನ್ನಲ್ಲಿ ಕಾರ್ಯ ಮಾಡುವುದಕ್ಕಾಗಿ ನಾವು ಬಿಟ್ಟು ಕೊಡೋಣ. ಪವಿತ್ರಾತ್ಮರು ನಮ್ಮೊಳಗೆ ಇದ್ದಾರೆ. ಕಣ್ಣು ಮುಚ್ಚಿಕೊಂಡು ಆ ಪವಿತ್ರಾತ್ಮರ ಗೀತೆಯನ್ನು ಹಾಡುತ್ತಾ, ಪವಿತ್ರಾತ್ಮರನ್ನು ಸ್ತುತಿಸುತ್ತಾ, ಪವಿತ್ರಾತ್ಮರೇ ನನ್ನೊಳಗಿರುವವರೇ ನನ್ನನ್ನು ಮುನ್ನಡೆಸಿರಿ ಎಂದು ಕೇಳಿಕೊಳ್ಳೋಣ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದ ತೀರಿಸಬಾರ ನಮ್ಮ ಹೃದಯದಲ್ಲಿ
ಪವಿತ್ರಾತ್ಮರೇ ಹೇಳೋಣ. ನನ್ನಲ್ಲಿ ಬಂದಿರುವ ಪವಿತ್ರಾತ್ಮರೇ, ನನ್ನಲ್ಲಿ ಬಂದಿರುವ ಪವಿತ್ರಾತ್ಮರೇ, ನನ್ನಲ್ಲಿ ವಾಸ ಮಾಡುತ್ತಿರುವ ಪವಿತ್ರಾತ್ಮರೇ, ನನ್ನಲ್ಲಿ ವಾಸ ಮಾಡುತ್ತಿರುವ ನಿಮಗೆ ಪವಿತ್ರಾತ್ಮರೇ, ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ನನ್ನ ಪ್ರತಿಯೊಂದು ನಡೆಗಳಲ್ಲೂ ನನ್ನ ಪ್ರತಿಯೊಂದು ನಡೆಗಳಲ್ಲೂ ನನ್ನನ್ನು ನಡೆಸಿಕೊಂಡು ಹೋಗುವ ಪವಿತ್ರಾತ್ಮರೇ, ನನ್ನನ್ನು ನಡೆಸಿಕೊಂಡು ಹೋಗುವ ಪವಿತ್ರಾತ್ಮರೇ, ಯೇಸುವಿನ ಮಾರ್ಗದರ್ಶನವನ್ನು ನನಗೆ ನೀಡುವ ಪವಿತ್ರಾತ್ಮರೇ, ಯೇಸುವಿನ ಮಾರ್ಗದರ್ಶನವನ್ನು ನೀಡುವ ಪವಿತ್ರಾತ್ಮರೇ, ನಿಮ್ಮನ್ನು ನಾನು ನನ್ನಲ್ಲಿ ಸ್ವಾಗತಿಸುತ್ತೇನೆ. ನೀವು ನನ್ನಲ್ಲಿ ಸದಾ ವಾಸ ಮಾಡುತ್ತಿದ್ದು ನನ್ನ ತಪ್ಪುಗಳನ್ನು ನನಗೆ ತಿದ್ದಿ ತೋರಿಸಿ ತಿದ್ದಿಕೊಂಡು ಪ್ರೀತಿಯಿಂದ ನಡೆಸುವ ಪವಿತ್ರಾತ್ಮರೇ, ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ಪವಿತ್ರಾತ್ಮರೇ, ನಾನು ನಿಮಗೆ ಅರಿಯದೆ ಮಾಡಿದ ತಪ್ಪಿಗಳಿಗಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಈ ಬಲಿಪೂಜೆಯನ್ನು ಸರಿಯಾದ ರೀತಿಯಲ್ಲಿ ನಾನು ಅರ್ಪಿಸಲು ನನಗೆ ಸಹಾಯ ಮಾಡಿರಿ. ನನ್ನ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಟುಕೊಂಡು ಈ ಬಲಿಪೂಜೆಯನ್ನು ನಾನು ಅರ್ಪಿಸುವಂತೆ ನನಗೆ ಅಣಿವು ಮಾಡಿಕೊಡಿರಿ ಯೇಸುವೆ. ನನಗೆ ಅನುವು ಮಾಡಿಕೊಡಿ ಯೇಸುವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೀಗ ಮೊಣಕಾಲೋರೋಣ. ಯೇಸುವಿನ ಆಶೀರ್ವಾದವನ್ನು ತೆಗೆದುಕೊಳ್ಳಲು ಹೋಗೋಣ. ಕೊನೆಯ ಆಶೀರ್ವಾದ. ಎಂಥ ದಿವ್ಯ ಸಂಸ್ಕಾರ ಭಾಗ್ಯವಂತಿಸೋಣ. ಹಳೆಯಾನೆ ಹೊಸ ವೇದಿಕೆ ಎಡೆಯಲು ನಿಂತಿದೆ. ಇಂದ್ರಿಯ ತೀರ್ಥವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಈವರೆಗೂ ಹಾಡುವ ಪವಿತ್ರಾತ್ಮರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಸ್ತುತಿ ಹಾಡು ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತೆ ಸ್ತುತಿ ಹಾಡು ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು.
ಕೃತಜ್ಞತೆ ಸ್ತುತಿ ಹಾಡು ನನಗೆ ತುದಿಗೆ ಸ್ತೋತ್ರಗೀತೆ ಹಾಡು. ಬಟ್ಟೆಯು ಬಂದರು ಹಿಂದೆ ಹೋಗುವೆ ಏರಿಕೋ ಗೋಡೆಯು ಮುಂದೆ ಬಂದರು ಯೇಸುವಿನ ಹಿಂದೆ ಹೋಗುವೆ ತಿರು ಹೊರಗಡೆಯು ತುದಿಯಿಂದ ಬಿದ್ದು ಹೋಗುವುದು. ಗರಡಿರು ಹೊರಗಡೆಯು ಕೃತಜ್ಞತೆ ಸ್ತುತಿ ಹಾಡು ನನಗೆ ಗೀತೆ ಹಾಡು ಕೃತಜ್ಞತೆ ಸ್ತುತಿ ಹಾಡು ನನಗೆ ತುದಿಗೆ ಸ್ತೋತ್ರಗೀತೆ ಗೀತೆ ಹಾಡು. ಪ್ರಭುವಿನ ಪಾದಕ್ಕೆ ಬಂದಿದ್ದೇವೆ. ಈಗಾಗಲೇ ಪ್ರಭು ನಮ್ಮನ್ನು ಕ್ಷಮಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಆ ಪ್ರಭುವಿನ ಜೊತೆಯಾಗಿ ನಡೆಯಲು ನಮಗೆ ಕರೆದಿದ್ದಾರೆ. ಯಾವಾಗ ನಾವು ನಮ್ಮದೇ ದಾರಿಯಲ್ಲಿ ನಡೀತೇವೆ ಆ ದಿನ ನಾವು ದೇವರನ್ನು ಬಿಟ್ಟು ಬೇರೆ ಆಗ್ತೇವೆ. ನಾನು ನಡೆದ ದಾರಿಯೇ ಸರಿ ಅಂತೇಳಿ ನಾವು ವಾದಿಸ್ತೇವೆ. ದಿವ್ಯ ಬಲಿಯನ್ನು ಅರ್ಪಿಸುವಾಗ ಸೇಕ್ರೆಡ್ ಹಾರ್ಟ್ ಪ್ರಭು ಯೇಸುವಿನ ಪವಿತ್ರ ಹೃದಯಕ್ಕೆ ನಮ್ಮನ್ನೇ ಸಮರ್ಪಿಸೋಣ. ಇಂದು ಸಂದೇಶ್ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾನೆ, ಅವನಿಗಾಗಿನೂ ಪ್ರಾರ್ಥಿಸೋಣ. ಅದೇ ರೀತಿ ನಮ್ಮ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ, ನಿಮ್ಮ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ದಿವ್ಯ ಬಲಿ ಪೂಜೆಯಲ್ಲಿ ನಾನು ಪ್ರಾರ್ಥಿಸ್ತೇನೆ. ದೇವರ ವಾಕ್ಯವನ್ನು ಕೇಳೋಣ. ಸರ್ವೇಶ್ವರನ ಆಲಯದಲ್ಲಿ ಜನರೆಲ್ಲರೂ ಯೆರೆಮೀಯನನ್ನು ಸುತ್ತುಗಟ್ಟಿದರು. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಯೋಷೀಯನ ಮಗನೂ ಯೂದಯದ ಅರಸನೂ ಆದ ಯೆಹೋಯಾಕೀಮನ ಆಳ್ವಿಕೆಯ ಆರಂಭದಲ್ಲಿ ಯೆರೆಮೀಯನಿಗೆ ಸರ್ವೇಶ್ವರ ಸ್ವಾಮಿಯಿಂದ ಈ ಅಪ್ಪಣೆ ಆಯಿತು. ನೀನು ನನ್ನ ದೇವಾಲಯದ ಪ್ರಾಕಾರದಲ್ಲಿ ನಿಂತು ಆ ಮಂದಿರದಲ್ಲಿ ಆರಾಧಿಸುವುದಕ್ಕೆ ಬರುವ ಯೂದಯದ ಎಲ್ಲ ಊರಿನವರಿಗೆ ನಾನು ಆಜ್ಞಾಪಿಸುವ ಮಾತುಗಳನ್ನೆಲ್ಲ ಹೇಳು, ಒಂದನ್ನೂ ಬಿಡಬೇಡ. ಬಹುಶಃ ಅವರು ಕಿವಿಗೊಟ್ಟು ತಮ್ಮ ತಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಬಹುದು. ಹಾಗೆ ಮಾಡಿದ್ದೇ ಆದರೆ ಅವರ ದುಷ್ಟಕೃತ್ಯಗಳಿಗೆ ದಂಡನೆಗಳನ್ನು ವಿಧಿಸಬೇಕೆಂದಿದ್ದ ನನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳುವೆನು. ಅವರಿಗೆ ನೀನು ಹೇಳಬೇಕಾದುದು ಇದು: ಸರ್ವೇಶ್ವರ ಹೀಗೆನ್ನುತ್ತಾರೆ, ನೀವು ನನಗೆ ಕಿವಿಗೊಡದೆ ಹೋದರೆ, ನಾನು ನಿಮ್ಮ ಮುಂದಿಟ್ಟಿರುವ ಧರ್ಮಶಾಸ್ತ್ರದ ಪ್ರಕಾರ ನಡೆಯದೆ ಹೋದರೆ, ಹಾಗೂ ನೀವು ಕೇಳದಿದ್ದರೂ ನಿಮ್ಮ ಬಳಿಗೆ ನಾನು ಪದೇ ಪದೇ ಕಳಿಸುತ್ತಾ ಬಂದಿರುವ ನನ್ನ ದಾಸರಾದ ಪ್ರವಾದಿಗಳ ಮಾತುಗಳನ್ನು ಆಲಿಸದೇ ಹೋದರೆ, ಆಗ ನಾನು ಈ ಆಲಯವನ್ನು ಶಿಲೋವಿನ ಗತಿಗೆ ಇಳಿಸುವೆನು. ಈ ನಗರವು ವಿಶ್ವದ ಜನರಿಗೆಲ್ಲ ಶಾಪಗ್ರಸ್ತ ನಗರವಾಗುವಂತೆ ಮಾಡುವೆನು. ಯೆರೆಮೀಯನು ಸರ್ವೇಶ್ವರನ ಆಲಯದಲ್ಲಿ ಹೀಗೆ ಸಾರುವುದನ್ನು ಯಾಜಕರು, ಪ್ರವಾದಿಗಳು, ಜನರೆಲ್ಲರೂ ಕೇಳಿದರು. ಜನರಿಗೆ ತಿಳಿಸಬೇಕೆಂದು ಸರ್ವೇಶ್ವರ ಆಜ್ಞಾಪಿಸಿದ್ದನ್ನೆಲ್ಲ ಯೆರೆಮೀಯನು ನುಡಿದು ಮುಗಿಸಿದ ಮೇಲೆ ಯಾಜಕರು, ಪ್ರವಾದಿಗಳು, ಜನರೆಲ್ಲರೂ ಅವನನ್ನು ಸುತ್ತುಗಟ್ಟಿದರು. ನಿನಗೆ ಖಂಡಿತವಾಗಿ ದಂಡನೆಯಾಗಬೇಕು. ನೀನು ಈ ನಗರ ಪಾಳುಬಿದ್ದು ನಿರ್ಜನ ಪ್ರದೇಶವಾಗುವುದು ಎಂದು ಸರ್ವೇಶ್ವರನ ಹೆಸರೆತ್ತಿ ಪ್ರವಾದನೆ ಮಾಡಿದ್ದೇಕೆ ಎಂದು ಕೂಗಾಡಿದರು. ಆಲಯದಲ್ಲಿದ್ದ ಯೆರೆಮೀಯನನ್ನು ಜನರ ಗುಂಪು ಮುತ್ತಿಕೊಂಡಿತು. ಪ್ರಭುವಿನ ವಾಕ್ಯವಿದು.
ಶ್ಲೋಕ. ಪ್ರೀತಿಮಯ ದೇವ ಸದುತ್ತರ ನೀಡೆನಗೆ, ಪ್ರೀತಿಮಯ ದೇವ ಸದುತ್ತರ ನೀಡೆನಗೆ. ತಲೆಗೂದಲಿಗಿಂತ ಮಿಗಿಲಿಗರು ನಿಷ್ಕಾರಣ ದ್ವೇಷಿಗಳು, ಬಲಿಷ್ಠರಿಹರು ನನ್ನ ಕೊಲೆಗಡುಕರು, ನಿಮಿತ್ತ ಶತ್ರುಗಳು. ಕಳ್ಳ ನಾನಲ್ಲವಾದರೂ ದಂಡ ಕೋರುತಿಗರು ವೈರಿಗಳು. ಶ್ಲೋಕ. ಪ್ರೀತಿಮಯ ದೇವ ಸದುತ್ತರ ನೀಡೆನಗೆ. ನಿನಗಾಗಿಯೇ ನಾ ನಿಂದೆಗೊಳಗಾದೆನಯ್ಯ, ನಾಚಿಕೆಯಿಂದಲೇ ಮುಖ ಮುಚ್ಚಿಕೊಂಡೆನಯ್ಯ. ನನ್ನವರಿಗೆ ನಾನನ್ಯನಾದೆನಯ್ಯ, ಒಡ ಹುಟ್ಟಿದವರಿಗೆ ಹೊರಗಿನವನಾದೆನಯ್ಯ. ಅಗ್ನಿಯಂತೆನ್ನ ದಹಿಸುತ್ತಿದೆ ನಿನ್ನಾಲಯದ ವಿಮಾನ, ಎನ್ನ ಮೇಲೆರಗಿದೆ ನಿನ್ನ ಕಡುದ್ರೋಹಿಗಳ ದೂಷಣ. ಶ್ಲೋಕ. ಪ್ರೀತಿಮಯ ದೇವ ಸದುತ್ತರ ನೀಡೆನಗೆ. ಪ್ರಸನ್ನ ಕಾಲದಲ್ಲಿ ಪ್ರಭು ನಾ ಮೊರೆಯಿಡುತ್ತಿರುವೆ ನಿನಗೆ. ಪ್ರೀತಿಮಯ ದೇವ ಜೀವೋದ್ಧಾರಕ ಸದುತ್ತರ ನೀಡೆನಗೆ. ಶ್ಲೋಕ. ಪ್ರೀತಿಮಯ ದೇವ ಸದುತ್ತರ ನೀಡೆನಗೆ. ಘೋಷಣೆ. ಹಲ್ಲೆಲೂಯಾ ಹಾಡುವೆ ಪ್ರಭುವಿನ ನಿಯಮ ನೀತಿಬದ್ಧ, ಮನಸ್ಸಿಗದು ಹೊಸಗೆ. ಪ್ರಭುವಿನ ಕಟ್ಟಳೆ ಪರಿಶುದ್ಧ, ಕಣ್ಣಿಗದು ದೀವಿಗೆ. ಹಲ್ಲೆಲೂಯಾ Hallelujah, 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 ಜೀವಾಂತವರೆಗೂ ಹಾಡುವೆ ಪ್ರತಿದಿನವೂ, ಹಾಡುವೆ ಪ್ರತಿದಿನವೂ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ತಮ್ಮ ಸ್ವಂತ ಊರಿಗೆ ಮರಳಿ ಬಂದು ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮಾಡಿದರು. ಅದನ್ನು ಕೇಳುತ್ತಿದ್ದ ಜನರು ಆಶ್ಚರ್ಯಚಕಿತರಾಗಿ, ಈ ಪರಿಜ್ಞಾನ ಇವನಿಗೆ ಎಲ್ಲಿಂದ ಬಂತು? ಈ ಮಹತ್ ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ? ಇವನು ಆ ಬಡಗಿಯ ಮಗನಲ್ಲವೇ? ಮರಿಯಳು ಇವನ ತಾಯಿಯಲ್ಲವೇ? ಯಾಕೋಬ, ಜೋಸೆಫ್, ಸಿಮೋನ, ಜೂದ ಇವರು ಇವನ ಸಹೋದರರಲ್ಲವೇ? ಇವನ ಸಹೋದರಿಯರು ಎಲ್ಲರೂ ಇಲ್ಲೇ ಮಾಡುತ್ತಾರಲ್ಲವೇ? ಹಾಗಾದರೆ ಇವನಿಗೆ ಇದೆಲ್ಲ ಎಲ್ಲಿಂದ ಬಂತು ಎಂದು ಮಾತನಾಡಿಕೊಂಡು ಯೇಸುವನ್ನು ತಿರಸ್ಕರಿಸಿದರು. ಅವರಿಗೆ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕೀತು, ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗೃಹದಲ್ಲಿ ಮಾತ್ರ ಗೌರವ ದೊರಕದು ಎಂದು ಹೇಳಿದರು. ಅವರ ಅವಿಶ್ವಾಸದ ಕಾರಣ ಯೇಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಸಲ್ಲಲಿ. ಯೇಸುವಿನ ಕುಟುಂಬದವರು ಯೇಸುವಿನ ಜೊತೆ ಜೀವಿಸುತ್ತಿದ್ದರು. ಯಾವಾಗ ಯೇಸು ಅದ್ಭುತಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ರು, ಈ ಕುಟುಂಬದವರಿಗೆ ಯೇಸುವಿನ ಬಗ್ಗೆ ಒಂದು ರೀತಿಯಲ್ಲಿ ತಾತ್ಸಾರ ಆಯಿತು. ಇವನೇನು ನಮ್ಮ ಜೊತೆನೇ ಇರುವವನು, ನಮ್ಮ ಜೊತೆನೇ ಊಟ ಮಾಡುವವನು, ಇವನೇನು ನಮಗೆ ಬುದ್ಧಿವಾದ ಹೇಳ್ತಾನೆ, ಇವನು ಯಾರಪ್ಪ? ಇವನೇನು ದೊಡ್ಡವನ? ಇವನ ಪರಿಚಯ ನಮಗೆ ಗೊತ್ತಿಲ್ವಾ? ಇವನ ಅವ್ವ ಬಾಬಾ ನಮ್ಗೆ ಗೊತ್ತಿಲ್ವಾ? ಇವನ ಸಹೋದರ ಸಹೋದರಿಯ ಯಾರಂತ ನಮ್ಗೆ ಗೊತ್ತಿಲ್ವಾ? ಯಾವಾಗ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯೆ ಅನುಮಾನ ಚಾಲಾಗುತ್ತೆ, ಆ ಕುಟುಂಬ ಅದೇ ದಿನ ಮುರಿದಿರುತ್ತದೆ. ಯಾವಾಗ ತಂದೆ ಮತ್ತು ಮಗ ಅಥವಾ ತಂದೆ ತಾಯಿ ಮತ್ತು ಮಗಳು
ಯಾವಾಗ ಮಗಳಂತಾಳೆ ನೀನು ನನಗೆ ಹೇಳಬೇಕಾಗಿಲ್ಲ, ಆವಾಗ ಮಗಳು ತಂದೆ ತಾಯಿಯಿಂದ ಸಪ್ರೇಟ್ ಆಗಿರ್ತಾಳೆ. ಮನೆಯಲ್ಲೇ ಇರ್ಬೋದು, ಮನೆಯಲ್ಲೇ ಊಟ ಮಾಡ್ತಾ ಇರ್ಬೋದು. ಯಾವಾಗ ಒಬ್ಬ ಗುರು ತನ್ನ ಬಿಷಪ್ಪಿಗೆ ನೀ ಯಾರು ನನಗೆ ಹೇಳುವವನು ಅಂತೇಳಿ ತನ್ನ ಮನಸ್ಸಲ್ಲಿ ಹೇಳ್ತಾನಲ್ಲ, ಆವಾಗ ಆ ಧರ್ಮಸಭೆ ಮತ್ತು ಅವನ ಸಂಬಂಧ ಆವಾಗಲೇ ಮುರಿದಿರುತ್ತೆ. ಯಾವಾಗ ದೇವರಿಗೆ ನಾವು ನಿನ್ನ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಬೇಕಾದ್ರೆ ಆ ದಿನ ನಾವು ಸತ್ತೋಗ್ತೇವೆ. ಆದರೆ ಸತ್ತದ್ದು ಮಾತ್ರ ನಮಗೆ ಗೊತ್ತಾಗಲ್ಲ. ಯೇಸುವಿನ ದೇವರ ನಡೆದುಕೊಂಡು ಜೊತೆಯಾಗಿ ನಡೆದುಕೊಂಡು ಹೋಗುತ್ತಿದ್ದಂತಹ ಆದಾಮ್ ಹವ್ವ ಮೊದಲನ ನಮ್ಮ ಪೂರ್ವಜರು, ತಂದೆ ತಾಯಿಯವರು. ಯಾವಾಗ ಅವರು ದೇವರು ಕರೆದಾಗ ಕೇಳಲಿಲ್ಲ, ದೇವರ ಮಾತಿನ ವಿರುದ್ಧವಾಗಿ ನಡೆದರು, ದೇವರು ಕರೆದ್ರೂ ಬಂದಿಲ್ಲ. ನಿನ್ನ ಅವಶ್ಯಕತೆ ನನಗಿಲ್ಲ, ಮತ್ತೊಬ್ಬ ನನಗೆ ಯಾರೋ ಸಿಕ್ಕಿದ್ದಾನೆ, ಅವನ ಮಾತು ಚಲೋ ಅದ, ಅವನು ನನಗೆ ಚಲೋ ಮಾತಾಡಿದ್ದಾನೆ, ಅವನು ನನಗೆ ಪ್ರೀತಿಯನ್ನು ತೋರಿಸಿದ್ದಾನೆ, ಅವನು ನನಗೆ ದೇವರು ಮಾಡ್ತೇನೆ ಅಂತ ಹೇಳಿದ್ದಾನೆ, ಆದುದರಿಂದ ನಿನ್ನ ಮಾತು ನಾನು ಕೇಳಲು ತಯಾರಿಲ್ಲ, ನೀನು ಸುಳ್ಳುಗಾರ. ದೇವರಿಗೆ ಸುಳ್ಳುಗಾರ ಅಂತ ಹೇಳಿ ಮಾಡಿ ಸೈತಾನನ ಮಾತನ್ನು ನಂಬಿ, ಆ ಸೈತಾನ ನನಗೆ ಭರವಸೆ ಕೊಟ್ಟಿದ್ದಾನೆ, ಆ ಸೈತಾನ ನನಗೆ ದೇವರು ಮಾಡ್ತೇನೆ ಅಂತ ಹೇಳಿದ್ದಾನೆ, ನನಗೂ ದೇವರಾಗಲಿಕ್ಕೆ ಆಸೆ ಇದೆ ಅಂಥೇಳಿ ಯಾವಾಗ ಆದಾಮ್ ಹವ್ವ ಹೇಳಿದ್ರಲ್ಲ, ಆ ದಿನ ಅವರು ಸತ್ತೋದ್ರು. ನಮ್ಮ ಜೀವನದಲ್ಲಿ ಯಾವಾಗ ನಾನು ನನ್ನದೇ ಕರೆ ಅಂತೇನಲ್ಲ, ಆ ದಿನ ನಾನು ಬುದ್ಧಿವಂತನಾಗ್ತೇನೆ, ನನಗೆ ಸ್ವಲ್ಪ ಬುದ್ಧಿ ಬರುತ್ತೆ, ನನ್ನ ಕಿಸೆಯಲ್ಲಿ ಸ್ವಲ್ಪ ಕಾಸಾಗುತ್ತೆ, ನನ್ನ ಏನಂತಾರಲ್ಲ ಚಿಗುರು ಮೀಸೆ ಬರುತ್ತೆ. ಯಾವಾಗ ನಾನು ನನ್ನ ಕಾಲಲ್ಲಿ ನಡಿತೇನೆ, ನನಗೆ ಬೇರೆಯವರ ಅವಶ್ಯಕತೆ ಇರುವುದಿಲ್ಲ. ಆವಾಗ ನಾವು ದೇವರಿಗೆ ಒಂದು ರೀತಿಯಲ್ಲಿ ಅಂತೇವೆ, ದೇವರೇ ನೀ ಯಾರು, ನನಗೆಲ್ಲವೂ ಗೊತ್ತಿದೆ, ನನಗೆಲ್ಲ ಕಲ್ತಿದ್ದೇನೆ, ನಾನು ಮೊದಲಿನ ಹಾಗೆ ಅಲ್ಲ, ನಾನು ಹುಷಾರಾಗಿದ್ದೇನೆ ಅಂತೇಳಿ ಹೇಳಿದಾಗ ನಮ್ಮಂತೆ ದೇವರ ಸಂಬಂಧ ಏನಾಗುತ್ತೆ, ಕಡಿಯುತ್ತೆ. ಯಾವಾಗ ನಮ್ಮ ಮಧ್ಯೆ ಮತ್ತು ದೇವರ ಸಂಬಂಧ ಕಡಿಯುತ್ತೇವೆ, ನಾವು ಸತ್ತ ಜೀವಿಗಳಾಗ್ತೇವೆ, ನಾವು ಸತ್ತವರಾಗ್ತೇವೆ, ನಾವು ಈ ಲೋಕದ ಮನುಷ್ಯರಾಗ್ತೇವೆ. ನಮಗೆ ದೇವರ ವಾಕ್ಯ ಅರ್ಥವಾಗಲ್ಲ. ನಾವು ಗುಡಿಗೆ ಬರ್ಬೋದು, ಪ್ರಾರ್ಥನೆ ಮಾಡ್ಬೋದು, ಆರಾಧನೆ ಮಾಡ್ಬೋದು, ದಾನ ಧರ್ಮ ಮಾಡ್ಬೋದು, ಒಳ್ಳೆ ಕೆಲಸ ಮಾಡ್ಬೋದು, ಅದ್ಭುತಗಳನ್ನು ಮಾಡ್ಬೋದು, ಅದ್ಭುತಗಳನ್ನು ಸ್ವೀಕರಿಸ್ಬೋದು. ಆದರೆ ಯಾವಾಗ ನಾವು ನಮ್ಮದೇ ಮಾಡ್ತೇವೆ, ನಾವು ದೇವರಿಗಿಂತ ದೇವರ ಅವಶ್ಯಕತೆ, ನನಗೆ ದೇವರು ಇಲ್ಲದೆ ನಾನು ಬದುಕಬಹುದು ಅಂತೇಳಿ ನಮ್ಮ ಹೃದಯದಲ್ಲಿ ಬರುತ್ತೆ, ಆ ದಿನ ನಾವು ಖಂಡಿತವಾಗಿ ಸತ್ತಿರ್ತೇವೆ. ಅದನ್ನೇ ಯೇಸುಸ್ವಾಮಿ ಹೇಳಿದರು, ಸತ್ತವರ ಸಮಾಧಿಯನ್ನು ಯಾರು ಮಾಡಲಿ, ಸತ್ತವರೇ ಮಾಡಲಿ. ಈ ಲೋಕದಲ್ಲಿ ಸತ್ತವರಿದ್ದಾರೆ, ಅನೇಕ ಜನರು ನಮ್ಮ ಸುತ್ತಮುತ್ತಲೂ ಸತ್ತವರು ಜೀವಿಸ್ತಾರೆ. ಯಾರು ಸತ್ತವರು, ಯಾರು ಬದುಕಿದ್ದವರು? ನಾನು ಸತ್ತ ವ್ಯಕ್ತಿಯ ಬದುಕಿದ ವ್ಯಕ್ತಿ ಹೇಗೆ ಗೊತ್ತಾಗಬೇಕು? BP ಚೆಕ್ ಮಾಡಿದರೆ ಗೊತ್ತಾಗುತ್ತಾ? BP ಚೆಕ್ ಮಾಡಿದ ಮೇಲೆ ಏನು ಗೊತ್ತಾಗುತ್ತೆ? ನಮ್ಮ ನಾಡಿ ಬಡಿತ ಗೊತ್ತಾಗುತ್ತೆ, ಅಥವಾ ನನ್ನ ದೇಹದ ಬಗ್ಗೆ ಗೊತ್ತಾಗುತ್ತೆ. ಆದರೆ ನನ್ನ ಆತ್ಮದ ಬಗ್ಗೆ ಹೇಗೆ ಗೊತ್ತಾಗಬೇಕು? ನನ್ನ ಆತ್ಮದ ಬಗ್ಗೆ ಗೊತ್ತಾಗಬೇಕಾದ್ರೆ ಅದಕ್ಕೆ ಕೆಲವು ಲಕ್ಷಣಗಳಿವೆ. ಯಾವಾಗ ದೇವರ ವಾಕ್ಯ ನನಗೆ ನನ್ನ ಹೃದಯದಲ್ಲಿರುತ್ತೆ, ನಾನು ಇಲ್ಲಿ ಹೋದ ಮೇಲೂ ಆ ದೇವರ ವಾಕ್ಯ ನನಗೆ ಮಾತಾಡ್ತಾ ಇರ್ತದೆ. ಯಾಕೆ? ನಾನು ಮತ್ತು ದೇವರು ಏನಾಗಿದ್ದೇವೆ? ಕನೆಕ್ಟ್ ಆಗಿದ್ದೇವೆ. ಕನೆಕ್ಟ್ ಆಗೋದ್ರಿಂದ ಏನಾಗುತ್ತೆ, ನಾನು ಕೇಳಿದ ವಾಕ್ಯ ಏನಾಗುತ್ತೆ, ನನಗೆ ನನ್ನ ಮನಸ್ಸಿಗೆ ಮತ್ತೆ ಮತ್ತೆ ಬರ್ತಾ ಇದೆ, ನಾನು ಈ ರೀತಿ ಮಾಡಬೇಕು, ನಾನು ಈ ರೀತಿ ಮಾಡ್ತಾ ಇಲ್ಲ ಅಂತೇಳಿ ನನಗೆ ನೆನಪಿಗೆ ಬರುತ್ತೆ. ಮತ್ತು ನನ್ನನ್ನೇ ನಾನು ಏನು ಮಾಡ್ತೇನೆ, ತಿದ್ದುತ್ತೇನೆ. ನನ್ನ ಜೀವನ ಪ್ರತಿದಿನ ಏನಾಗುತ್ತೆ, ಹೊಸದಾಗುತ್ತೆ. ನನ್ನ ಜೀವನ ದೇವರಿಗೆ ಹತ್ತಿರವಾಗುತ್ತೆ. ನನಗೆ ರಾತ್ರಿ ಆಗಿರ್ಬೋದು, ಹಗಲಾಗಿರ್ಬೋದು, ಮುಂಜಾನೆ ಏಳಬೇಕಾಗಿರ್ಬೋದು, ಇವತ್ತು ನಾನು ದೇವರ ಕೆಲಸ ಏನು ಮಾಡಬೇಕು, ಯಾವ ರೀತಿ ಜೀವಿಸಬೇಕು ಎಂಬ ಚಿಂತೆ ನನಗಿರುತ್ತೆ. ನನ್ನ ಚಿಂತೆ ಯಾರ ಚಿಂತೆ ಆಗಿರುತ್ತೆ?
ದೇವರ ಚಿಂತೆ, ದೇವರ ಕೆಲಸದ ಚಿಂತೆ. ನಾನು ಏನು ಮಾಡಬೇಕು ಇವತ್ತು? ಯಾರು ಯೋಚನೆ ಮಾಡ್ತಾರಲ್ಲ, ಇವತ್ತು ಯಾವ ಪ್ಯಾಂಟ್ ಹಾಕಬೇಕು, ಯಾವ ಚಡ್ಡಿ ಹಾಕಬೇಕು, ಇವತ್ತು ಏನು ತಿನ್ನಬೇಕು, ಯಾರ ಜೊತೆ ಓಡಾಡಬೇಕು, ಏನು ಮಾಡಬೇಕು, ಯಾವ ಬೈಕಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕಂತ ಯೋಚನೆ. ಅವನದು ಚಿಂತೆ ಯಾರ್ದು? ಅವನದೇ ಚಿಂತೆ ಅವನಿಗೆ. ಯಾರು ನೋಡಿ ತನ್ನ ಬಗ್ಗೆ, ಇದ್ರ ಬಗ್ಗೆ ಹಂಗೆ ಬಡೆ, ನಾನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಎಲ್ಲಿಂದ ತರಬೇಕು ರೊಕ್ಕ, ಎಲ್ಲಿ ಬರುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಅವನಿಗೆ ಚಿಂತೆ ಯಾರ್ದು? ಅವನದೇ. ಅವನು ಯಾರು? ಸೈತಾನ. ಸೈತಾನ ಯಾರ ಮಗ? ಸೈತಾನ ನನ್ನ ಮಗ. ಸೈತಾನ ಏನಿದ್ದಾನೆ? ಸುಳ್ಳುಗಾರ ಇದ್ದಾನೆ. ಅದಕ್ಕೋಸ್ಕರ ಯಾವಾಗ ನಾವು ದೇವರ ವಾಕ್ಯದ ಪ್ರಕಾರ ನಡಿತೇವಲ್ಲ, ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ, ಸುಲಭ ಇರಲ್ಲ. ಯಾವಾಗ ಮಾತು ಮರಿಯಲು ಹೇಳಿದರು, ಎಸ್ ನಿನ್ನ ಚಿತ್ತದಂತೆ ನನಗೆ ಆಗಲಿ ಅಂತೇಳಿ ಹೇಳಿದಾಗ ಏನು ಚಾಲು ಆಯಿತು? ಕಷ್ಟ ಚಾಲು ಆಯಿತು. ಆಕೆಗೆ ಎಲ್ಲರೂ ಅನುಮಾನದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾವಾಗ ಜೋಸೆಫನು ಮರಿಯಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಾಲ, ಚಾಲು ಆಯಿತು ಕಷ್ಟ. ಆವಾಗ ತನಕ ಏನು ಕಷ್ಟ ಇದ್ದಿಲ್ಲ, ಎಲ್ಲ ಸುಖದಾಗಿ ನಡೀತಿತ್ತು. ಉಣ್ಣೋದು, ತಿನ್ನೋದು, ತನ್ನ ಕೆಲಸ ಮಾಡೋದು ಅಷ್ಟೇ ಇತ್ತು. ಈಗ ಏನಾಯಿತು? ದೇವರು ಚಾಲು ಮಾಡಿದರು, ಹೇಳಿದರು, ಕನಸಲ್ಲಿ ಬರಲಿಕ್ಕೆ ಚಾಲು ಮಾಡಿದರು, ಮಗ ಎದ್ದೇಳು, ಓಡು, ಅಲ್ಲಿ ಹೋಗು, ಇಲ್ಲಿ ಹೋಗು, ಇದನ್ನು ಮಾಡು. ಇಷ್ಟ ತನಕ ಏನಿದ್ದಿಲ್ಲ. कुछ भी नहीं था, मैं आराम था. अभी क्या हो गया? अभी टोल परेशान हो गया. उसके लिए क्या करना? उसको दिखाना, उसको बताना. मुझे क्या हो गया पता नहीं, मुझे हाथ दिखाओ, मुझे ये सिर दिखाओ, मुझे प्रार्थना करो, मुझे क्या तो हो गया. उधर प्रार्थना करने का बोलना, इधर प्रार्थना करने का बोलना. क्यों के लिए? हमको हमारा उसके ऊपर क्या है? भरोसा नहीं है. परमेश्वर के ऊपर भरोसा नहीं है, उसके लिए हम बेचैन हो रहे हैं. उसके लिए क्या करना? उसको एक अंगूठी एक डालना. इसमें अपना लक होता, देखो ये रखो, ये रखे तो क्या करता? इसको ये क्या करना? ये रख के सोना, ये रख के ऐसा करना. फिर अंदर से कुछ नहीं, उसको बताना फ़ोन करके प्रार्थना करना. हम प्रार्थना नहीं कर रहे. ಆದ್ದರಿಂದ ನಾವು ಯಾವಾಗ ದೇವರ ಜೊತೆ ಇರ್ತೇವೆ ಆವಾಗ ಕಷ್ಟ ಬರುತ್ತೆ. ಯಾಕೆಂದರೆ ನಿನ್ನೆ ವಾಚನ ಹೇಳುತ್ತೆ, ದೇವರು ಜೇಡಿ ಮಣ್ಣನ್ನು ತಗೊಂಡು ಏನು ಮಾಡ್ತಾರಂತೆ? ದೇವರಿಗೊಂದು ರೂಪ ಕೊಡಬೇಕಂತೆ. ಅದು ರೂಪ ಬರದಿದ್ದರೆ ದೇವರು ಏನು ಮಾಡ್ತಾರಂತೆ? ಆ ಮಣ್ಣನ್ನು ತಗೊಂಡು ಮತ್ತೆ ಪುಡಿ ಮಾಡ್ತಾರಂತೆ, ಮತ್ತೆ ಹದ ಮಾಡ್ತಾರಂತೆ, ಮತ್ತೆ ಅದು ಮಡಿಕೆ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ, ಅದನ್ನು ಪ್ರಯತ್ನ ಪಡ್ತಾರೆ, ಅದು ಬರಲ್ಲ, ಮತ್ತೆ ಏನು ಮಾಡ್ತಾರೆ? ಪುಡಿ ಮಾಡ್ತಾರೆ, ಮತ್ತೆ ನೋಯ್ತದೆ. ಮತ್ತೆ ದೇವರ ದಾರಿಯಲ್ಲಿ ನಡೆಯುವವರಿಗೆ ಏನಿರುತ್ತೆ? ಸದಾ ಕಷ್ಟ ಸಂಕಷ್ಟ ಇದ್ದೇ ಇರುತ್ತೆ. ಆದರೆ ಅವನು ಪ್ರತಿದಿನ ಫಲದಾಯಕವಾಗ್ತಾನೆ, ಪ್ರತಿದಿನ ಅವನು ಅಭಿವೃದ್ಧಿ ಆಗ್ತಾನೆ, ಪ್ರತಿದಿನ ಸಮೃದ್ಧಿ ಆಗ್ತಾನೆ, ಪ್ರತಿದಿನ ಅವನಿಗೆ ದೇವರ ಶಕ್ತಿ ಬರುತ್ತೆ, ಪ್ರತಿದಿನ ಅವನಿಗೆ ಏನು ಬರುತ್ತೆ? ದೇವರ ಕೃಪೆಯಿಂದ ಅವನು ತುಂಬ್ತಾನೆ, ಅವನು ಧೈರ್ಯದಿಂದ ಜೀವಿಸ್ತಾನೆ. ಇಂದು ಕೀರ್ತನೆ 34ರಲ್ಲಿ ವಾಕ್ಯ 10ರಲ್ಲಿ ನೀವು ಕೇಳಿದ್ರಿ, ಯುವ ಸಿಂಹಕ್ಕೆ ಏನಾಗ್ಬೋದಂತೆ? ಹಸಿವೆ ಆಗ್ಬೋದಂತೆ, ಆಹಾರ ಸಿಗದೆ ಹೋಗ್ಬೋದಂತೆ. ಆದರೆ ದೇವರಲ್ಲಿ ವಿಶ್ವಾಸ ಇಟ್ಟವರಿಗೆ ಏನಾಗಲ್ಲಂತೆ? ಯಾವ ಕೊರತೆಯೂ ಇರುವುದಿಲ್ಲ. ಯಾವಾಗ ನಾವು ದೇವರ ಜೊತೆ ನಡಿತೇನೆ. ಇಂದು ದೇವರ ವಾಕ್ಯ ನಮಗೆ ಹೇಳುತ್ತೆ, ನಾವು ದೇವರ ಜೊತೆ ನಡಬೇಕು, ಪ್ರಭುವಿನ ಜೊತೆ ನಡಬೇಕು. ನಮ್ಮನ್ನೇ ದೇವರ ಪಾದಕ್ಕೆ ಅರ್ಪಿಸುತ್ತಾ ಕಾಣಿಕೆ ರಾಗವನ್ನು ಹಾಡೋಣ. ದೇವಾ
ಹೃದಯದಿ ನೆನೆಯುವ ಗೀತೆಯ ಹಾಡುವೆನು. ಸ್ವೀಕರಿಸು ದೇವಾ, ಸ್ವೀಕರಿಸು ದೇವಾ. ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಮೆಚ್ಚುಗೆ ಆಗುವಂತೆ ಪ್ರಾರ್ಥಿಸೋಣ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮಡಿ ಪವಿತ್ರ ಧರ್ಮಸಭೆಯ ಬೆಳಕಿಗಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮ ಕಾಣಿಕೆಗಳು ನಮ್ಮ ಪ್ರಾರ್ಥನೆಗಳು ನಿಮಗೆ ಸಮರ್ಪಿಸ್ತೇವೆ. ಅವುಗಳು ನಿಮಗೆ ಮೆಚ್ಚುಗೆ ಆಗಲಿ. ಪ್ರಾರ್ಥನೆ ಪ್ರಭು ನಿಮ್ಮ ಪವಿತ್ರ ನಾಮದಲ್ಲಿ ಮಾಡಿದ್ದೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನೂ ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತವೆ. ಆದುದರಿಂದ ದೂತ ಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೊಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೊಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುದ್ಧಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ತಾವು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಜಯಿಸಿ ಮರಣದ ನಿಲ್ಲನು ನೀಡಲು ಮರಳಿ ಬರುವವರೇ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಆದುದರಿಂದ ಪ್ರಭು, ನಿಮಗೆ ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ವಿವೃತ್ತಿಯನ್ನು ರಕ್ಷಣೆಯನ್ನು ನೀಡುವ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಮೈಕೆಲ್ ಅವರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯವರನ್ನು ನಿಮ್ಮ ದಯೆಯಲ್ಲಿ ವ್ರತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷ್ಠರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೋ
ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭೇ ಸ್ವಾಮಿ ಕಲಿಸಿದ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಷ್ಟ್ರವಾಗುವ ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸ ನಿರೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕರುಣೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ. ಶರೀರ ಮತ್ತು ರಕ್ತದ ಸ್ವೀಕರಣ ನ್ಯಾಯ ಖಂಡನೆ ಗುರಿನ ಅದನ್ನು ನಿಮ್ಮ ಪ್ರಿಸ್ಮಯತೆ ನಿಮಗೆ ಹಸಿಕ ರಕ್ಷಣೆ ಗುಣಪಡಿಸಿದ್ದಾರೆ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯ ಯೇಸುವೇ ನನ್ನ ಒಡೆಯನೇ, ನಾ ಬಾಳುವೆ ನಿನಗಾಗಿ. ಪ್ರಿಯ ಯೇಸುವೇ ನನ್ನ
ಪ್ರಿಯ ಯೇಸುವೇ ನನ್ನ ಒಡೆಯನೇ, ನಾ ಬಾಳುವೆ ನಿನಗಾಗಿ. ಯೇಸುವೆ ಹೇಳೋಣ. ಯೇಸುವೆ, ನಾನು ನಿಮ್ಮನ್ನು ಪೂಜಿಸಿದ್ದೇನೆ. ಈಗ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ವಾಸಿಸುತ್ತಿದ್ದೇನೆ. ನಿಮ್ಮ ನಿತ್ಯ ಜೀವವು ನನ್ನಲ್ಲಿದೆ. ನೀವು ಪಿತನಿಂದ ಜೀವಿಸುತ್ತೀರಿ. ನಾನು ನಿಮ್ಮಿಂದ ಜೀವಿಸುತ್ತಿದ್ದೇನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಾರ್ಥಿಸೋಣ. ಪ್ರಭು, ಸ್ವರ್ಗೀಯ ಕೊಡುಗೆಗಳಿಂದ ನಿಮ್ಮ ಭಕ್ತರನ್ನು ಪುನಶ್ಚೇತನಗೊಳಿಸಿದ್ದೀರಿ. ನಿಮ್ಮ ಅವಿರತ ಸಂರಕ್ಷಣೆಯೊಂದನೆ ಅವರೊಂದಿಗಿರಿ ಎಂದು ಅಳಿಯದ ನಿಮ್ಮ ಪಾಲನೆಯಿಂದ ನಿತ್ಯ ರಕ್ಷಣೆಗೆ ಅವರು ಯೋಗ್ಯರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹೆಜ್ಜೆಗೆ ಹಾಕೋಣ, ಮೊದಲ ಪ್ರಾರ್ಥನೆಯನ್ನು ಮಾಡೋಣ. O my Jesus, you have said, truly I say to you, ask and it will be given to you. Seek and you will find. Knock and it will be opened to you. Behold, I knock, I seek, and I ask for the grace of. ನಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸೋಣ. ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ಕಷ್ಟದಲ್ಲಿರುವಕ್ಕಾಗಿ, ಒಂದೇ ಮಳೆಗೆ ಇಡೀ ನೂರಾರು ಕುಟುಂಬಗಳು ನಾಶವಾಗಿರುವಂತಹ ಕೇರಳದ ಈ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಕಷ್ಟಪಡುತ್ತಿರುವ ನೆರೆಯಲ್ಲಿ, ಮಳೆಯಲ್ಲಿ, ಗಾಳಿಯಲ್ಲಿ ಕಷ್ಟಪಟ್ಟು ಜೀವನವನ್ನೇ ಕಳ್ಕೊಂಡಿರುವಂತಹ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ವ್ಯಕ್ತಿಗತ ಪ್ರಾರ್ಥನೆಗಳನ್ನು ಸಮರ್ಪಿಸೋಣ. Our Father, who art in heaven, hallowed be thy name. Thy kingdom come, thy will be done, on earth as it is in heaven. Give us this day our daily bread, and forgive us our trespasses, as we forgive those who trespass against us. And lead us not into temptation, but deliver us from all evil. Amen. Hail Mary, full of grace, the Lord is with you. Blessed are you among women, and blessed is the fruit of your womb, Jesus. Holy Mary, Mother of God, pray for us sinners, now and at the hour of our death. Amen. Glory be to the Father, and to the Son, and to the Holy Spirit, as it was in the beginning, now and ever shall be, world without end. Amen. Sacred Heart of Jesus, I place all my trust in you. Sacred Heart of Jesus, I place all my trust in you. Sacred Heart of Jesus, I place all my trust in you. O my Jesus, you have said, truly I say to you, if you ask anything of the Father in my name, He will give it to you. Behold, in your name I ask the Father for the grace of. ನಮಗೆ ಬೇಕಾಗಿರುವಂತಹ ಇನ್ನೂ ಅವಶ್ಯಕತೆಗಳನ್ನು ಕೇಳಿರಿ, ಕೊಡಲಾಗುವುದು. ಇಷ್ಟ ತನಕ ನೀವು ಏನೂ ಕೇಳಲಿಲ್ಲ ಅಂತೇಳಿ ಸ್ವಾಮಿ ಹೇಳಿದರು. ಪವಿತ್ರಾತ್ಮರನ್ನು ಕೇಳಿ ದೇವರ ಕೃಪೆಯಲ್ಲಿ ಜೀವಿಸುವಂತಹ ಜೀವದಾಯಕ ವ್ಯಕ್ತಿಗಳಾಗಿ ಜೀವಿಸುವಂಥ ಕೃಪೆಯನ್ನು ಕೇಳೋಣ.
ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇಲೆ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದಂತೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇಲೆ. Sacred Heart of Jesus, I place all my trust in you. Sacred Heart of Jesus, I place all my trust in you. Sacred Heart of Jesus, I place all my trust in you. O my Jesus, you have said, truly I say to you, heaven and earth will pass away, but my words will not pass away. Encouraged by your infallible words, I now ask the for the grace grace of. of. Let's ask the grace what we have need of, our personal needs of our family, for those who have asked prayers, those who are sick, diseased. Our Father, who art in heaven, hallowed be thy name. Thy kingdom come, thy will be done on earth as it is in heaven. Give us this day our daily bread, and forgive us our trespasses, as we forgive those who trespass against us. And lead us not into temptation, but deliver us from evil. Amen. Hail Mary, Full of grace, the Lord is with you. Blessed are you among women, and blessed is the fruit of your womb, Jesus. Holy Mary, Mother of God, pray for us sinners, now and at the hour of our death. Amen. Glory to the Father, and to the Son, and to the Holy Spirit. As it was in the beginning, is now, and ever shall be, world without end. Amen. Sacred Heart of Jesus, I place all my trust in you. Sacred Heart of Jesus, I place all my trust in you. Sacred Heart of Jesus, I place all my trust in you. O Sacred Heart of Jesus, for whom it is impossible not to have compassion on the afflicted, have pity on us, the poor sinners, and grant us the grace which we ask of you, through the sorrowful and the immaculate heart of Mary, your tender mother and ours. Hail, Holy Queen, Mother of mercy, our life, our sweetness, our hope. To you do we cry, for banished children of Eve. To you do descend the sight, the mourning and weeping, in the valley of tears. Turn then, the most gracious Advocate, your eyes of mercy towards us, and after this exile, show unto us the blessed fruit of thy womb, Jesus. O clement, O loving, O sweet Virgin Mary. Saint Joseph, foster father of Jesus, pray for us. The Lord be with you. And with your spirit. And Almighty God bless you, the Father, Son, and the Holy Spirit. Amen. Mass is ended. Go and proclaim the gospel of the Lord. Thanks be to God.